ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ನಮ್ಮ ಉಡುಪಿ ಜಿಲ್ಲೆಯ ಕಲಾವಿದರು, ಖ್ಯಾತ ಯಕ್ಷಗಾನ ಕಲಾವಿದರು, ಅದೇ ರೀತಿ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದತಕ್ಕಂಥ ಕಲಾವಿದರು, ಹವ್ಯಾಸಿ ಕಲಾವಿದರು. ಅವರೇ ರಾಘವೇಂದ್ರ ಕರ್ಕೇರ ಕೋಡಿಯವರು. ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಸ್ವಾಗತ ಸರ್. ನಮಸ್ತೆ ಸರ್. ಸರ್, ತಾವು ಇನ್ನೂ ಸಣ್ಣ ವಯಸ್ಸಿನವರು, ಆದರೂ ಕೂಡ 25-30 ವರ್ಷಗಳ ಅನುಭವ ಹೊಂದಿದ್ದೀರಿ. ಈಗ ಯಕ್ಷಗಾನ ಪಯಣ ತಮ್ಮ ಬಾಲ್ಯದಲ್ಲೇ ಶುರು ಮಾಡಿದಿರಿ. ತಾವು ಭಾಳ ಎಳೆಯ ವಯಸ್ಸಲ್ಲೇ ಶುರು ಮಾಡಿದಿರಿ. ಇನ್ನೂ ಭಾಳಷ್ಟು ವರ್ಷ ನಿಮ್ಮ ಸಾಧನೆ ಮುಂದುವರಿಲಿಕ್ಕಿದೆ. ಭಾಳಷ್ಟು ಸಾಧನೆಗಳಿವೆ. ಇದುವರೆಗಿನ ನಿಮ್ಮ ಸಾಧನೆ, ಇನ್ನು ಮುಂದಿನ ಏನು ಯೋಜನೆಗಳು, ಅದರ ಬಗ್ಗೆ ಎಲ್ಲ ತಿಳಿಯುವ ಆಸೆ ನಮಗಿದೆ. ಹಾಗೆ ಮೊದಲಿಗೆ ನಿಮ್ಮ ಬಾಲ್ಯ ಜೀವನ, ತಂದೆ ತಾಯಿ, ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ನಮಸ್ತೆ ಎಲ್ಲರಿಗೂ. ನಮ್ಮ ಸರಕಾರಿ ಪ್ರಾಥಮಿಕ ಶಾಲೆ ಕೋಡಿಕನ್ಯಾಣದಲ್ಲಿ ನನ್ನ ಜನನವಾದದ್ದು. ಹಾಂ. ನಮ್ಮ ತಾಯಿ ರಾಧಾ ಕರ್ಕೇರ ಅಂತ, ತಂದೆ ಜೋಗಿ ಬಂಗೇರ್. ಇವರಿಗೆ ಒಬ್ಬನೇ ಮಗ. ನಮ್ಮ ತಾಯಿಗೆ 3 ಮಂದಿ ಹೆಣ್ಮಕ್ಳು, ನಾನು ಒಬ್ಬನೇ. ನೀವು ಗಂಡು ಮಗು ಒಬ್ಬರು. ಪ್ರಾಥಮಿಕ ಹಂತದ ಶಾಲೆಯಲ್ಲಿ, ಸರಕಾರಿ ಪ್ರಾಥಮಿಕ ಶಾಲೆ ಕೋಡಿಕನ್ಯಾಣದಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ತದನಂತರ ಆ ಸಂದರ್ಭದಲ್ಲೇ ನನ್ನ ಯಕ್ಷಗಾನ ಬದುಕು ಪ್ರಾರಂಭವಾಯಿತು. ನಮ್ಮ ಕೋಡಿಕನ್ಯಾಣದಲ್ಲಿ ವಿದ್ಯಾರ್ಹತೆಗೆ ಏನು ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಹೈಸ್ಕೂಲು, ಈಗ ಕಾಲೇಜು ಮಟ್ಟದಲ್ಲಿಯೂ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಹೈಸ್ಕೂಲು ಹಾಗೆ ಕೋಡಿಕನ್ಯಾಣ ಲಕ್ಷ್ಮೀ ಸೋಮ ಬಂಗೇರ ಸ್ಮಾರಕ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದು. ಆಮೇಲೆ ವಿಜೆಸಿ ವಿವೇಕ ಪದವಿ ಪೂರ್ವ ಕಾಲೇಜು ಕೋಟದಲ್ಲಿ ನಾನು ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದ್ದೆ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಕೂಡ ಗಳಿಸಿದ್ದೆ. ತದನಂತರ ನನ್ನ ಉದ್ಯೋಗದ ನಿಮಿತ್ತವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ನನ್ನ ಆಸಕ್ತಿ. ಹಾಗಾಗಿ ನಮ್ಮ ಶಿಕ್ಷಕ ತರಬೇತಿಯನ್ನು ಕೂಡ ನಾನು ಕುಂದಾಪುರ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಪಡೆದಿದ್ದೆ. ಮೊದಲು ನನಗೆ ಬೆಳಗಾವಿಯಲ್ಲಿ ಸೀಟ್ ಆಗಿರ್ತಕ್ಕಂಥದ್ದು ಕಡೆಗೆ. ಆಮೇಲೆ ಇಲ್ಲಿ ಕುಂದಾಪುರಕ್ಕೆ ವರ್ಗಾವಣೆ ಪಡಿಸಿಕೊಂಡು ಅಲ್ಲಿ 2 ವರ್ಷ ಶಿಕ್ಷಕರ ತರಬೇತಿ ಸಂಸ್ಥೆಯನ್ನು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ಅಲ್ಲಿ 3-4 ವರ್ಷಗಳ ಕಾಲ ಶಿಕ್ಷಕನಾಗಿಯೂ ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದೆ. ಶಿಕ್ಷಕನಾಗಿ ಕೋಡಿ ಪ್ರಾಥಮಿಕ ಶಾಲೆಯಲ್ಲಿ ನನ್ನೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ನಾನು ಕಲಿತಿರುವಂಥ ಶಾಲೆಯಲ್ಲಿ 3 ವರ್ಷಗಳ ಕಾಲ ಶಿಕ್ಷಕನಾಗಿ ನಾನು ಸೇವೆ ಸಲ್ಲಿಸಿದೆ. ನಮ್ಮ ಕಲಿಸಿದಂಥ ಗುರುಗಳ ಜೊತೆಗೆ ನನಗೆ ಶಿಕ್ಷಕರಾಗಿ ಸೌಭಾಗ್ಯವಂತೂ ನನಗೆ ನನ್ನ ಪಾಲನೆಗೆ ದೊರಕಿತು. ಆಮೇಲೆ ವೃತ್ತಿಗೋಸ್ಕರ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದೇ ಕ್ಷೇತ್ರವನ್ನು ಅವಲಂಬಿಸಿಕೊಳ್ಳುವಂಥದ್ದು ತುಂಬ ಕಷ್ಟ. ಹಾಗಾಗಿ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ ತರಬೇತಿ ವಿದ್ಯಾರ್ಥಿಗಳು ಹೊರಬರುತ್ತಿರುವಂಥ ಕಾರಣದಿಂದ ಎಲ್ಲರಿಗೂ ಆ ಹುದ್ದೆ ಸಿಗ್ತದೆ ಅನ್ನುವಂಥದ್ದು ಎಲ್ಲರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನನ್ನ ಬದುಕಿನಲ್ಲಿಯೂ ಕೂಡ ಆ ಹುದ್ದೆ ಮುಂದೆ ಸಿಗ್ತದೆ, ಅದಕ್ಕೋಸ್ಕರ ಕಾಯಬೇಕು ಅನ್ನುವಂಥ ಪ್ರಶ್ನೆ ಒದಗಿತ್ತು. ಆದರೆ ನಮಗೆ ಕಾಯುವಂಥ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಬಡ ಕುಟುಂಬ ನಮ್ಮ. ನೀವು ಸಣ್ಣವರ ಸರ್? ಸಣ್ಣವರು. ನಾನು 3 ಜನ ಅಕ್ಕಂದ್ರು. 2 ಅಕ್ಕಂದ್ರು, 1 ತಂಗಿ. ನಾನು ಜವಾಬ್ದಾರಿ. ನನ್ನ ಶಿಕ್ಷಣ ಮಾಡುವಾಗ ನನಗೆ ಮನೆಯ ಜವಾಬ್ದಾರಿ ನನಗೆ ಬರಲಿಲ್ಲ. ಯಾಕಂದ್ರೆ ನಾನು ಸಣ್ಣವನು. ಹೌದು. ನಮ್ಮ ಅಕ್ಕಂದ್ರೆ ಎಲ್ಲ ನನ್ನ ಆಗು ಹೋಗುಗಳನ್ನು ನೋಡ್ತಾ ಇದ್ರು. ತುಂಬಾ ಕಷ್ಟದ ಪರಿಸ್ಥಿತಿ. ಯಾಕಂತಂದ್ರೆ 1 ಹೆಣ್ಣು ಮಕ್ಕಳನ್ನ ಸಾಕುವಂಥದ್ದು ತುಂಬಾ ಕಷ್ಟದ ಪರಿಸ್ಥಿತಿ ಇರುವಾಗ 3 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು. ಆ ರೀತಿಯ ಆ ಶಿಕ್ಷಕ ವೃತ್ತಿಯನ್ನ ಜಾಬ್ ಆಗ್ತದೆ ಅಂತ ಕಾಯಲಿಕ್ಕೆ ಪರಿಸ್ಥಿತಿ ನನಗೆ ಬರಲಿಲ್ಲ. ಅದಾಗಿ ನಾನು ಈ ನಮ್ಮ ಫೈನಾನ್ಷಿಯಲ್ ಒಂದು ಸೊಸೈಟಿಗೆ ಸೇರಿಕೊಂಡೆ. ಕೋಡಿ ಭಾಗದಲ್ಲಿ ನಮ್ಮ ಮಂಜುನಾಥ್ ಎಸ್ಕೆ ಅನ್ನುವಂಥದ್ದು ನಮಗೆ ಈ ವೃತ್ತಿ ಜೀವನದಲ್ಲಿ ಗುರುಗಳವರು. ಅವರು ಕಾಮಧೇನು ಕ್ರೆಡಿಟ್ ಸಹಕಾರಿ ಸಂಘದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರು.
ಅವಾಗ 70 ರೂಪಾಯಿ ದಿನಕ್ಕೆ ಸಂಬಳ ನಾನು ಸೇರುವಾಗ 2100 2100ರಲ್ಲಿ. ಯಾಕಂದ್ರೆ ಆ ಪರಿಸ್ಥಿತಿ ತುಂಬ ಕಷ್ಟ ಆಯಿತು. ಆ ಹಣ ನನಗೆ ಅವಶ್ಯಕತೆ ಇತ್ತು, ಯಾಕಂದರೆ ಮನೆಯಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ. ಹೌದು. ನಮ್ಮ ತಾಯಿ ಮೀನು ವ್ಯಾಪಾರ ಮಾಡಿ ನಮ್ಮನ್ನೆಲ್ಲ ಸಾಕ್ತಾ ಇದ್ದರು. ಹಾಗಾಗಿ ಆ ವೃತ್ತಿಯನ್ನು ಅವಲಂಬಿಸಿಕೊಂಡು ಬಂದಂಥ ನಾನು ಶಿಕ್ಷಣ ಕ್ಷೇತ್ರದಿಂದ ಸ್ವಲ್ಪ ಶಿಕ್ಷಕನಾಗಿ ಮುಂದುವರಿಬೇಕನ್ನುವಂಥದ್ದು ಸ್ವಲ್ಪ ದೂರಕ್ಕೆ ಹೋಯ್ತು. ಒಂದು ಕ್ಷೇತ್ರ ಮನುಷ್ಯನಿಗೆ ಬೆಳಿಲಿಕ್ಕೆ ಒಂದೇ ಕ್ಷೇತ್ರ ಅವಲಂಬನೆ ಮಾಡ್ಕೊಳ್ಬಾರ್ದು. ಆ ಕ್ಷೇತ್ರ ಅಲ್ಲದಿದ್ರೆ ಇನ್ನೊಂದು ಕ್ಷೇತ್ರವನ್ನು ಪರ್ಯಾಯವಾಗಿ ಹುಡ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಲ್ಲೇ ಬೆಳಿಬೇಕೇನುವಂಥ ಆಸೆ ಬಂತು. ಹಾಗಾಗಿ ಈ ಕ್ಷೇತ್ರಕ್ಕೆ ನಮಗೆ ವಿದ್ಯಾರ್ಹತೆಯು ಸ್ವಲ್ಪ ಬೇಕಾಗ್ತದೆ. MBA ಅನ್ನು ಮಾಡಿದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಫಿನಾನ್ಸ್ನಲ್ಲಿ, ವಾಣಿಜ್ಯ ವಿಭಾಗದಲ್ಲಿ. MBA ಅನ್ನು ತುಂಬ ನಮಗೆ ಅಂದರೆ ಕರೆಸ್ಪಾಂಡೆನ್ಸಿ ಆಗಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೂ ಕೂಡ ಕಷ್ಟ ಆದರೂ ತೊಂದರೆ ಇಲ್ಲ ಅನ್ನುವಂಥ ಕಾರಣದಿಂದ ಛಲ ಬಿಡದೆ MBA ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿದೆ. ನನಗೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆ MBA ಪದವಿ ಅನ್ನುವಂಥದ್ದು ಅತ್ಯಮೂಲ್ಯವಾಗಿ ಸಹಕಾರಿಯಾಯಿತು. ಈಗ ಪ್ರಸ್ತುತ ನಾನು ಸಾಧಾರಣ ಒಂದು 18 ವರ್ಷಗಳ ಕಾಲ ನನಗೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಅನುಭವ ಇತ್ತು, ಸೊಸೈಟಿ ವಿಭಾಗದಲ್ಲಿ ಮಾಡಿ. ಈಗ ಒಂದು ಶ್ರೀ ರಾಮಾಂಜನೇಯ ಸೌಹಾರ್ದ ಸಹಕಾರಿಯನ್ನು ನಮ್ಮದೇ ಸ್ನೇಹಿತರ ಬಳಗ, ಸಮಾನ ಮನಸ್ಕರ ಬಳಗವನ್ನು ಕುಳಿತುಕೊಂಡು 10 ವರ್ಷದ ಹಿಂದೆ ಆಡಳಿತ ಮಂಡಳಿಯವರು ನನಗೆ ಸಾಥ್ ಕೊಟ್ಟು ಆ ಸಂಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಈಗ ಒಳ್ಳೆ ರೀತಿಯಲ್ಲ ಹೋಗ್ತಾ ಇದೆ. ನೀವು ಆ ಸಂಸ್ಥೆಯಲ್ಲಿ ಏನಾಗಿದ್ದೀರಿ ಸರ್? CEO ಆಗಿ ಕೆಲಸ ಮಾಡ್ತೀನಿ. ನನ್ನ ಜೊತೆಗೆ 6 ಜನ ಸ್ಟಾಫ್ಗಳಿದ್ದಾರೆ. ಒಂದು ಬ್ರಾಂಚ್ ಇದೆಯಾ ಸರ್? ಎಷ್ಟಿದೆ? ಒಂದೇ ಬ್ರಾಂಚ್. ಕೋಡಿ ಕನ್ಯಾಣದಲ್ಲಿ ಒಂದು ಬ್ರಾಂಚ್ ಮತ್ತೆ ಸಾಲೆಗ್ರಾಮದಲ್ಲಿ ಒಂದು ಬ್ರಾಂಚ್ ಇದೆ. 2 ಬ್ರಾಂಚ್ ಇದೆ. ಹೆಡ್ ಆಫೀಸ್ ಕೋಡಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಸರ್, ತಾವು ವಿದ್ಯಾಭ್ಯಾಸ, ಅದೇ ರೀತಿ ತಮಗೆ ಶಾಲಾ ಜೀವನದಲ್ಲಿ ಕಲಿಕೆ ಮುಖ್ಯವಾಗಿತ್ತು. ನೀವು ಹೇಳಿದಂತೆ ಮನೆಯಲ್ಲಿ ಸಮಸ್ಯೆ ಇತ್ತು, ಆದ್ದರಿಂದ ದುಡಿಲೇಬೇಕು ಅನ್ನುವಂಥ ಪರಿಸ್ಥಿತಿ. ದುಡಿಲೇಬೇಕನ್ನೋಂಥ ಪರಿಸ್ಥಿತಿ ಬಂದಾಗ ಬೇರೆ ಕಡೆ ಗಮನ ಹೋಗೋದು ಕಡಿಮೆ. ಆದರೆ ತಮಗೆ ಬಾಲ್ಯದಲ್ಲಿ ಯಕ್ಷಗಾನ ಆಸಕ್ತಿ ಇತ್ತು. ಈ ಯಕ್ಷಗಾನ ಆಸಕ್ತಿ ನಿಮಗೆ ಬರಲಿಕ್ಕೆ ಕಾರಣ, ನಿಮ್ಮ ಮನೇಲಿ ಯಾರು ಯಕ್ಷಗಾನ ಕಲಾವಿದರು ಇದ್ರ, ಹಿರಿಯರು ಯಾರು ಇದ್ರ, ಅಥವಾ ನಿಮಗೆ ಯಾರಾದರೂ ವೇಷವನ್ನು ನೋಡಿ ಖುಷಿಯಾಗಿಯೋ, ಅಥವಾ ಏನು ನೋಡಿ ನಿಮಗೆ ಖುಷಿ ಆಯಿತು? ನಾವುಡ್ರು ನೋಡಿ ಖುಷಿ ಆಯಿತು ಅಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಆ ಕಡೆ ಸಾಲಿಗ್ರಾಮ ಸೈಡ್ನವರೆಲ್ಲ ಭಾಳಷ್ಟು ಜನ, ನಾನು ಕೂಡ ಯಕ್ಷಗಾನ ನೋಡಬೇಕಂದ್ರೆ ಕಾಳಿಂಗ ನಾವುಡ್ರು ನೋಡಿ ಖುಷಿಯಲ್ಲೇ ಯಕ್ಷಗಾನ ನೋಡೋದು. ಆ ರೀತಿ ನಿಮಗೆ ಯಾವುದಾದ್ರು ಪ್ರೇರಣೆ ಆಗಿತ್ತು ಸರ್? ಯಾರನ್ನು ನೋಡಿ ಪ್ರೇರಣೆ ಆಯ್ತು? ಅದು ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಆಸಕ್ತಿ ಬರಲಿಕ್ಕೆ ಕಾರಣ? ಯಕ್ಷಗಾನ ಪ್ರಾರಂಭವಾಗಿರ್ತಕ್ಕಂಥದ್ದು ಪ್ರಾಥಮಿಕ ಶಾಲೆಯಲ್ಲಿ ನಾನು 7ನೇ ತರಗತಿಯಲ್ಲಿ ಓದುವಾಗ ನಮ್ಮ ಕೋಡಿ ಪ್ರಾಥಮಿಕ ಶಾಲೆ ವಜ್ರ ಮಹೋತ್ಸವ ಕಾರ್ಯಕ್ರಮ. ಆ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮಗೊಂದು ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಸಿಕ್ತು. 7ನೇ ತರಗತಿಯವರು 8ನೇ ತರಗತಿಯವರು ಹೈಸ್ಕೂಲ್ ಒಟ್ಟಿಗೆ ಇರುವುದರಿಂದ ಎಲ್ಲರನ್ನ ಕೂಡ್ಕೊಂಡು ಮಾಡ್ತಾ ಇದ್ರು. ಆವಾಗ ನನಗೆ ಯಕ್ಷಗಾನದ ಪ್ರಥಮ ಪಾತ್ರ ಅದು ಬಾಲಗೋಪಾಲ. ಯಾಕಂದ್ರೆ ಬಾಲಗೋಪಾಲ ಪಾತ್ರ ಮಾಡಿದ್ರಿಂದನೇ ನಮಗೆ ಯಕ್ಷಗಾನದ ಆಸಕ್ತಿ ಇಲ್ಲಿ ತನಕ ಬಂದಿಲ್ಲ. ಆ ಪಾತ್ರದಲ್ಲಿ ಎಲ್ಲ ಹೆಜ್ಜೆಗಾರಿಕೆಯೂ ಇದೆ. ಯಕ್ಷಗಾನ ರಂಗದಲ್ಲಿ ಬಳಸುವಂತ ಎಲ್ಲ ಕಲಾವಿದರು ಆ ಬಾಲಗೋಪಾಲ ಪಾತ್ರದಲ್ಲಿ ಬರ್ತದೆ. ಹಾಗಾಗಿ ನಾವು ಅದನ್ನ ಕಲ್ತಿದ್ರಿಂದಾಗಿ ಇಲ್ಲಿ ತನಕ ಯಕ್ಷಗಾನದ ಆಸಕ್ತಿ ಉಟ್ಕೊಳ್ತ ನನಗೆ. ಅಲ್ಲಿ ನಮ್ಮ ಗುರುಗಳಾಗಿದ್ದವರು ಮಾಬಲ್ ಭಂಡಾರಿ ಅವರು ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಲ್ತಿರುವಾಗ ನಮ್ಮಲ್ಲಿ ಊರಿನಲ್ಲೇ ಶ್ರೀ ರಾಮಪ್ರಸಾದಿತ ಯಕ್ಷಗಾನ ಕಲಾ ಸಂಘ ಇದೆ, ಅದನ್ನ ಸ್ಥಾಪಿಸಿದವರು. ಆವಾಗ ಅವರೇ ನಮ್ಗೆ ಹೇಳಿಕೊಟ್ಟಿರುವಂತದ್ದು. ಗೋವಿಂದ ಉರಾಳ್ರು ಕೋಟ ಅವರು ಹಿರಿಯ ಗುರುಗಳು, ನಮ್ಗೆ ಅವರು ಬರ್ತಾ ಇದ್ರು. ನಮ್ಗೆ ಪ್ರಥಮತವಾಗಿ ಹೆಜ್ಜೆ ಕಲಿಸಿದವರು, ಯಕ್ಷಗಾನಕ್ಕೆ ಗೀಳನ್ನು ಹುಟ್ಟಿಸಿದವರು ಮಾಬಲ್ ಭಂಡಾರಿ. ಯಾಕಂದ್ರೆ ಅವರು ಅಷ್ಟು ಆಸಕ್ತಿಯಿಂದ ಮಕ್ಕಳನ್ನೆಲ್ಲ ಸೇರಿಸುವಂಥದ್ದು. ಯಕ್ಷಗಾನವನ್ನು ನಮ್ಮ ಹಳೆಯ ರಾಮ ಮಂದಿರದ ಪರಿಸರದಲ್ಲಿ, ಕೋಡಿಕನ್ನಡ ರಾಮ ಮಂದಿರದ ಪರಿಸರದಲ್ಲಿ, ಹಳೆಯ ಮಂದಿರದಲ್ಲಿ ಇರುವಾಗ ಅಲ್ಲೆಲ್ಲ ಯಕ್ಷಗಾನ ಹೇಳಿಕೊಡ್ತಾ ಇದ್ರು. ನಾನು ಹೋಗ್ತಾ ಇದ್ದೆ ಸಣ್ಣದಿರುವಾಗ. ಅದನ್ನ ನೋಡಿ ನಾನು ಕುಣಿಬೇಕನ್ನುವಂತ ಆಸೆ ಆಯ್ತು ನನಗೆ. ಆಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಬಾಲಗೋಪಾಲ ಮಾಡಲಿಕ್ಕೆ ಅವಕಾಶ ಸಿಕ್ತು. ಭೀಷ್ಮ ವಿಜಯ ಪ್ರಸಂಗದಲ್ಲಿ ಪಾತ್ರ ಇಲ್ದಿದ್ರು ಪ್ರಸಂಗದ ಪ್ರಥಮದಲ್ಲಿ ಬಾಲಗೋಪಾಲ ಸಿಕ್ತು. ಆ ಒಂದು ಗೀಳು ಇವತ್ತಿನ ತನಕ ತಂದು ನಿಲ್ಲಿಸಿದೆ. ನಮ್ಮನೆಯಲ್ಲಿ ನಮ್ಮ ಯಾರಿಗೂ ಯಕ್ಷಗಾನದ ಆಸಕ್ತಿ ಇಲ್ಲ. ಆಸಕ್ತಿ ಅಂದ್ರೆ ಆಸಕ್ತಿ ಇದೆ, ಆದ್ರೆ ವೇಷ ಮಾಡಿದವರಲ್ಲ. ನಮ್ಮ ತಂದೆಯವರೆಲ್ಲ, ನಮ್ಮ ಮನೆಯವರಲ್ಲಿ ಕಡಿಮೆ. ನಮ್ಮ ದೊಡ್ಡಮ್ಮನ ಮಕ್ಕಳು, ಅಣ್ಣವರೆಲ್ಲ
ಪಾತ್ರವನ್ನು ಆ ಸಂಘದಲ್ಲಿ ಮಾಡಿದ್ದಾರೆ. ಹಿಂದೆ ಹುಟ್ಟುಕೊಂಡಿರ್ತಕ್ಕಂಥ ಕೋಡಿ ಸಂಘದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಆದರೆ ನಮ್ಮ ತಂದೆ ಆ ಯಕ್ಷಗಾನದ ಗೀಳಿರಲಿಲ್ಲ. ನಂತರ ಮಹಾಬಲ ಭಂಡಾರಿಯವರಿಂದನೇ ಪ್ರೇರಿತವಾಗಿ ನಾನು ಮುಂದುವರೆದೆ. ಅಲ್ಲಿ ಆಮೇಲೆ ನಮ್ಮ ಕೋಡಿ ಸಂಘದ ರಾಮಪ್ರಸೂತಿ ಯಕ್ಷಗಾನ ಕಲಾ ಸಂಘದಲ್ಲಿ ನನಗೆ ಮಹಾಬಲ ಭಂಡಾರಿಯವರೇ ವೇಷ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಹೀಗೆ ಬಾಲಗೋಪಾಲ ಮಾಡ್ತಾ 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 ಪ್ರಸಂಗದಲ್ಲಿ ಪಾತ್ರಗಳನ್ನ, ದೇವೇಂದ್ರ ಪಾತ್ರಗಳನ್ನ, ಹೀಗೆ ಹಂತವಾಗಿ ಪಾತ್ರಗಳನ್ನು ಸಣ್ಣ ಪಾತ್ರದನ್ನೇ ಮಾಡಿದವನು. ಒಂದೊಂದೇ ಸ್ಟೆಪ್ ಇಟ್ಕೊಂಡು. ಆದರೆ ಆ ಸಂಘದಲ್ಲಿಯೂ ಕೂಡ ಸಾಧಾರಣ ಒಂದು 20 ವರ್ಷದಿಂದನೂ ನಾನು ಈಗಲೂ ವೇಷ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಸಂಘ ಮೊದಲ ಸಂಘ ನನ್ನ ಮಾತ್ರ ಸಂಸ್ಥೆ. ಮಾತ್ರ ಸಂಸ್ಥೆ. ತದನಂತರ ಕೋಟ ಯಕ್ಷ ಸೌರಭಕ್ಕೆ ನಾನು ಅಲ್ಲಿ ಸೇರ್ಪಡೆ ಹಾಕ್ತೇನೆ 9 ವರ್ಷಗಳ ಹಿಂದೆ. ಅಲ್ಲಿ ಗುರುಗಳಾಗಿದ್ದವರು ಪ್ರಸಾದ್ ಕುಮಾರ್ ಮೊಗಬೆಟ್ಟು ಗುರುಗಳು ನಮಗೆ ಅದಕ್ಕಿಂತ ಪೂರ್ವದಲ್ಲಿ ಪರಿಚಯ. ಎಲ್ಲ ನಮ್ಮ ಸಂಘಕ್ಕೂ ಬರ್ತಾ ಇದ್ರು, ಆಚೆ ಎಲ್ಲ ಕಡೆ ಸಂಘಕ್ಕೂ ಗುರುಗಳಾಗಿ ಸೇವೆ ಸಲ್ಲಿಸ್ತಾರೆ. ಸರ್, ಒಬ್ರು ಕರೆ ಮಾಡಿದ್ದಾರೆ ನಿಮಗಾಗಿ. ಯಾರು ಅಂತ ನೋಡೋಣ, ಮಾತುಕತೆ ಮತ್ತೆ ಮುಂದುವರಿಸೋಣ. ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಯಾರು ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಯಾರಂತ ಗೊತ್ತಾಯ್ತಾ? ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಆತ್ಮೀಯರಿದ್ದಾರೆ ಅಲ್ಲ? ಅದೇ ರಾಘವೇಂದ್ರ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ. ಅವ್ರು ಯಾರು, ನೀವ್ ಯಾರು ಅಂತ ಹೇಳ್ತಾರೆ ನೋಡುವ. ಅದಕ್ಕೋಸ್ಕರ ನಾ ಮಾತಾಡ್ತಾ ಇಲ್ಲ. ಹೇಳಿ ಸರ್. ಯಾರು ಸರ್ ಅವರು? ನಮಸ್ತೆ. ನಮಸ್ತೆ ಭುವನೇಶ್ವರ್. ಗೊತ್ತಾಯ್ತು ಸರ್. ಭುವನೇಶ್ವರ್ ನಮಸ್ತೆ. ನಮಸ್ತೆ. ಮತ್ತೆ ಆರಾಮಿದ್ದೀರಾ? ಆರಾಮ. ಕಾರ್ಯಕ್ರಮದಲ್ಲಿ ಇದ್ದೀರಿ ಅಂತ ಹೇಳಿದ್ರು ಅವರು. ಯಕ್ಷಗಾನ ಜೊತೆಗೆ ಸಹಕಾರ ರಂಗ ಜೊತೆಗೆ ಬೇರೆ RSS ಸಂಬಂಧಿಸಿದ ಸಂಘಟನಾ ಇದರಲ್ಲಿ ಇದ್ದಾರೆ. ಅದೇ ಜೊತೆಯಲ್ಲಿ ಬೇರೆ ಬೇರೆ ಸುಮಧುರ ಇದರಲ್ಲೂ ಇದ್ದಾರೆ. ಅಲ್ಲಿ ಕೋಡಿ ಭಾಗದಲ್ಲಿ ಬೇರೆ ಬೇರೆ ಸಂಘಟನೆಯಲ್ಲಿ ಇದ್ದಾರೆ ಅವರು. ಮುಖ್ಯವಾಗಿ ಕರ್ಕೇರು ಒಂದು ಎಲ್ಲ ಇದರಲ್ಲೂ ಇದ್ದಾರೆ. ಸಹಕಾರಿ ರಂಗದಿಂದ ಹಿಡಿದು ಎಲ್ಲಾ ಇದರಲ್ಲೂ ಕ್ಷೇತ್ರದಲ್ಲೂ ಇದ್ದಾರೆ. ಅವರು ಸಹಕಾರಿಯನ್ನು ಬೆಳೆಸ್ತಿದ್ದಾರೆ. ಅಂದ್ರೆ ಅವರದ್ದು ಶ್ರೀ ರಾಮಾಂಜನೇಯ ವಿವಿಧೋದ್ದೇಶ ಸಹಕಾರ ಸಂಘ, ಸೌಹಾರ್ದ ಸಹಕಾರಿ ಸಂಘ ಇದೆ ಕೋಡಿಯಲ್ಲಿ. ಅದು ಅತ್ಯುತ್ತಮವಾಗಿ ನಡೀತಾ ಉಂಟು. ಅಲ್ಲಿ ಆ ಭಾಗದ ಇದು ಅಶಕ್ತರಿಗೆ, ಅಂದ್ರೆ ಕಣ್ಣಿನ ತೊಂದರೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಆ ವರ್ಷಕ್ಕೆ 1-2 ಸರಿ ಅವರು ತಪಾಸಣಾ ಶಿಬಿರಗಳು ಆಯೋಜನೆ ಮಾಡ್ತಾರೆ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬಾ ಉಂಟು, ಸಾಕಾಗುದಿಲ್ಲ, ಸಮಯಗಳು ಸಾಕಾಗುದಿಲ್ಲ. ನಿಮ್ಮ ಆತ್ಮೀಯರು ಬಹಳ ಖುಷಿ ಆಗ್ತದೆ. ಹೌದು. ನಮ್ಮ ಜೊತೆಗೆ ಸಹಕಾರಿ ರಂಗದಲ್ಲಿ ಇದ್ದಾರೆ, ಅದ್ರ ಜೊತೆಗೆ ಸಿನಿಮಾ ರಂಗದಲ್ಲಿ ಇದ್ದಾರೆ. ನಾಟಕ, ಈ ಯಕ್ಷಗಾನದಲ್ಲಿ ಪ್ರತಿದಿನ ಅವರಿಗೆ ಬೇರೆ ಬೇರೆ ಇದರಲ್ಲೂ ಹೋಗ್ತಾ ಇದ್ದಾರೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಅವರು ಸರ್ ನಮಸ್ತೆ. ಸಾವಿನ ಮುಖ ಕಿರುಚಿತ್ರದಲ್ಲಿ ನೀವೇ DOP ಆಗಿ ಕೆಲಸ ಮಾಡಿರುವಂತ, ಅದರಲ್ಲಿ ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಅವರು ನಮ್ಮ ಪ್ರೊಫೆಷನಲ್. ಹೌದು, ಸಾರಸ್ವತ ತುಂಬಾ ಸಂಘ ಅಂತ ಸೌಹಾರ್ದ ಸಹಕಾರಿ ಮಣಿಪಾಲದಲ್ಲಿ ಇದ್ದೆ. ಹೌದು ಸರ್, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸರ್ಪ್ರೈಸ್ ಕಾಲ್ ಭುವನೇಶ್ವರ್, ತುಂಬಾ ಥ್ಯಾಂಕ್ಸ್. ನಿಮ್ಮ ಸಮಯ, ಅಮೂಲ್ಯ ಸಮಯ. ಅದು ತೊಂದ್ರೆ ಇಲ್ಲ. ಅದು ನಮ್ಗೆ ಇವರು ಚಾನಲ್ ಅವರೇ ಫೋನ್ ಮಾಡಿದ್ರು, ವಿಷಯವನ್ನ ತಿಳಿಸಿದ್ರು ಮುಂಚೆಯೇ. ಹಾಗಾಗಿ ನಮ್ಗೊಂದು ಅದು ಒಂದು ವೇದಿಕೆ ಆಯ್ತು, ಇದಕ್ಕೊಂದು ಮಾತಾಡ್ಲಿಕ್ಕೊಂದು ವ್ಯವಸ್ಥೆ, ಅವರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಯ್ತು. ಜಿಲ್ಲಾ ಸೌಹಾರ್ದ ಒಕ್ಕೂಟದಲ್ಲಿ CEO ಆಗಿರುವಾಗ ತುಂಬಾ ಸೌಹಾರ್ದ ಸಹಕಾರಿ ಸಂಬಂಧಪಟ್ಟ ತುಂಬಾ ಕಾರ್ಯಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ನಾವು ಸೇರ್ಕೊಂಡು ಕೆಲಸವನ್ನು ಮಾಡಿದ್ದೇವೆ. ಹೌದೌದು. ಸ್ಪೋರ್ಟ್ಸ್ ಆಗ್ಲಿ, ಬೇರೆ ಬೇರೆ ಒಂದು ಸಮಾವೇಶ, ಇಡೀ ರಾಜ್ಯದಲ್ಲಿ ಪ್ರಥಮ ಸಮಾವೇಶ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಿತ್ತು. ಆಗ ಕೂಡ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಸೌಹಾರ್ದ ಸಹಕಾರಿಗಳದ್ದು ಸಮಾವೇಶ ನಮ್ಮ ಅಮ್ಮಣ್ಣಿ ರಾಮಣ್ಣ ಅದರಲ್ಲಿ ಆಗಿತ್ತು, ಅದ್ರಲ್ಲೂ ಬಂದಿದ್ರು. ಮತ್ತೆ ಉಡುಪಿ ಜಿಲ್ಲೆಯಲ್ಲೇ ಮತ್ತೆ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಸ್ಪೋರ್ಟ್ಸ್ ಅನ್ನು ಕೂಡ ಸೌಹಾರ್ದ ಸಹಕಾರಿಗಳಿಗೆ ಕ್ರೀಡಾ ಇದನ್ನು ಮಾಡಿತ್ತು. ಅದರಲ್ಲಿ ಇಡೀ ಕ್ರೀಡೆಯ ವ್ಯವಸ್ಥೆಯನ್ನೆಲ್ಲ ಅವರೇ ಮಾಡ್ತಿದ್ರು. ಯಾರು? ರಾಘವೇಂದ್ರ ಕರ್ಕರ್ರೆ ಮಾಡ್ತಿದ್ರು ಮುಂದೆ.
ಅಂದ್ರೆ ಇಡೀ ರಾಜ್ಯಕ್ಕೆ ನಮ್ಮ ಉಡುಪಿ ಜಿಲ್ಲೆ ಒಂದು ಮಾದರಿಯಾಗಿದೆ ಯಾವ್ದಕ್ಕೆ, ಸಹಕಾರಿ ರಂಗದ ಸೌಹಾರ್ದ ಸಹಕಾರಿಗಳ ಇದ್ರಲ್ಲಿ. ಹೌದು ಸರ್, ಹಾಗೆ ಖಂಡಿತ ಸರ್. ಬಹಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಆಯ್ತು ಸರ್. ಸರ್, ತಮ್ಮ ಇದ್ರ ಹೇಳ್ತಿದ್ರಿ ಸಂಘದ ಬಗ್ಗೆ, ಅದ್ರ ಬಗ್ಗೆ ಹೇಳ್ತಿದ್ರಿ, ಕೋಟದ ಮಾತಾಡ್ತಿದ್ರಿ. ನಾವು ನಮ್ಮ ಮಾತೃ ಸಂಘದಿಂದ ತದನಂತರ ಹೋಗಿರ್ತಕ್ಕಂಥದ್ದು ಯಕ್ಷಸೌರಭ ಶ್ರೀ ಹಿರೇಮಲಿಂಗೇಶ್ವರ ಕಲಾರಂಗ ಕೋಟೆ. ಅಲ್ಲಿ ಪ್ರಸ್ತುತವಾಗಿ ನಾನು ಈಗ ಅಧ್ಯಕ್ಷನಾಗಿದ್ದೆ. ಅಲ್ಲಿ ನಾವು ಹೋಗುವಾಗ ಅಂದ್ರೆ ಕಲ್ತಿರುವಂತದ್ದು ಸ್ವಲ್ಪ, ಇನ್ನೂ ಹೆಚ್ಚು ಅಲ್ಲಿ ಗುರುಗಳಾಗಿ ಪ್ರಸಾದ್ ಮುಗಿಬಿಟ್ರು. ಅವರಿಂದ ತುಂಬಾ ಕಲಿಬೇಕು ಅನ್ನುವಂತ ಆಸೆ ಇತ್ತು ನಮ್ಗೆ. ಯಾಕಂತ ಹೇಳಿದ್ರೆ ಅವರು ಕಲಿಸಿಕೊಡುವಂತ ರೀತಿ ನೀತಿ, ಅವರ ಭಾಗವತಿಕೆ ಶೈಲಿ, ಅಭಿನಯ, ಇವುಗಳಿಂದೆಲ್ಲ ಇನ್ನಷ್ಟು ಕಲಿಬಹುದು ಅನ್ನುವಂಥ ಉದ್ದೇಶದಿಂದ ನಮ್ಗಲ್ಲಿ ಮಂಜುನಾಥ ಭಂಡಾರಿ ಅವರು, ಹರೀಶ್ ಭಂಡಾರಿ ಅವರು ನಮ್ಗೆ ಹೇಳ್ತಾ ಇದ್ರು ಯಕ್ಷಸೌರಭಕ್ಕೆ ಬನ್ನಿ ಅನ್ನುವಂಥದ್ದು. ಎಲ್ಲ ಅಲ್ಲಿ ಯಕ್ಷಸೌರಭದಲ್ಲಿರುವಂಥದ್ದು ಎಲ್ಲ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಉತ್ತಮ ಕಲಾವಿದರು ಇರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಸಂಘ ಸಂಸ್ಥೆಗಳಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಆ ಸಂಘ ಮಾಡುವಂಥದ್ದು. ಯಾವ ಮೇಳದ ಕಲಾವಿದರುಗಳಿಗಿಂತೂ ಕಡಿಮೆ ಇಲ್ಲ. ಅಲ್ಲಿ ಮಂಜು ಭಂಡಾರರು ಮತ್ತೆ ಹರೀಶ್ ಭಂಡಾರಿ ಇವರೆಲ್ಲ ನೀವು ನಮ್ಮ ಸಂಘಕ್ಕೆ ಬರಬೇಕೆನ್ನುವಂತ ಕೇಳಿದಾಗ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಎಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭಾಷೆ, ಹೆಜ್ಜೆ ಮತ್ತು ವೇಷದಲ್ಲಿಯೂ ಕೂಡ ತುಂಬಾ ಸುಧಾರಣೆಯ ಮಟ್ಟಿಗೆ ನಾವು ತಿಳಿಲಿಕ್ಕೆ ಅವಕಾಶ ಆಯ್ತು. ಯಾಕಂತ ಹೇಳಿದ್ರೆ ಪ್ರಸಾದ್ ಮೊಗಬೆಟ್ಟು ಗುರುಗಳು, ಆ ರೀತಿ ಗುರುಗಳು ನಮ್ಗಿದ್ರು. ಅಲ್ಲಿಂದ ಕಲ್ತು ಒಂದು ಹಂತಕ್ಕೆ ಯಕ್ಷಗಾನದ ಸಂಪೂರ್ಣವಾಗಿ ಕಲೀಲಿಕ್ಕೆ ಆಗುದಿಲ್ಲ. ಒಂದು ಹಂತಕ್ಕೆ ಹವ್ಯಾಸಿ ರಂಗದಲ್ಲಿ ಒಂದು ಹಂತಕ್ಕೆ ನಾವು ಯಕ್ಷಗಾನವನ್ನ ಕಲೀಲಿಕ್ಕೆ ತುಂಬಾ ಪ್ರೇರೇಪಣೆ ಆಯಿತು. ಮತ್ತೆ ಯಕ್ಷಸೌರಭ ಅನ್ನುವಂಥದ್ದು ಪ್ರತಿಷ್ಠಿತ ಸಂಘ ಕೋಟಾ ವಲಯದಲ್ಲಿ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹವ್ಯಾಸಿ ರಂಗದಲ್ಲಿ ಒಂದು ಪ್ರತಿಷ್ಠಿತ ಸಂಘ. ಆ ಸಂಘದಲ್ಲಿ ಪೌರಾಣಿಕ ಕಥೆಗಳನ್ನೇ ಹೆಚ್ಚಿನ ಇದನ್ನ ಹಾಕಿ ಮತ್ತೆ ಪೌರಾಣಿಕ ಕಥೆಗಳಲ್ಲಿ ಸಾಮಾಜಿಕ ಪ್ರಸಂಗಗಳನ್ನು, ಕ್ಷೇತ್ರ ಮಹಾತ್ಮೆಯ ಕಥೆಗಳನ್ನು ಮಾಡಲಿಕ್ಕೆ ಶಕ್ತರಾಗಿರುವಂತ ಕಲಾವಿದರು, ನುರಿತ ಕಲಾವಿದರು, 70-80 ವರ್ಷದ ಕಲಾವಿದರು ಕೂಡ ನಮ್ಮ ಹವ್ಯಾಸಿ ಯಕ್ಷಸೌರಭದ ಕಲಾರಂಗದಲ್ಲಿ. ಯಾಕಾಗಿ ಅವರನ್ನ ನೋಡಿ ನಮ್ಗೆ ತುಂಬಾ ಕಲೀಲಿಕ್ಕಿದೆ. ಯಾಕಂದ್ರೆ ಅವರ ಆಸಕ್ತಿ ಈಗ ನೋಡಿ ಪಾತ್ರ ಮಾಡುವಂತ ಅಭಿನಯ ತುಂಬಾ ಕಲೀಲಿಕ್ಕಿದೆ. ಯಾಕಂದ್ರೆ ಶಂಕರ ದೇವಾಡಿಗ ಮತ್ತೆ ಗೋಪಾಲಕೃಷ್ಣ ಪೈಗಳಂತ ಹಿರಿಯ ಕಲಾವಿದರು, ಅಲ್ಲಿ ಹರೀಶ್ ಭಂಡಾರಿ, ಮಂಜುನಾಥ ಭಂಡಾರಿ ಮತ್ತೆ ತುಂಬಾ ಕಲಾವಿದರುಗಳ ಸಮ್ಮಿಶ್ರಣ ಇದೆ ಅಲ್ಲಿ. ಅತ್ಯುತ್ತಮ ಕಲಾವಿದರ ಸಮ್ಮಿಶ್ರಣ, ಎಲ್ಲ ಊರುಗಳ ಒಂದೊಂದು ಕಲಾವಿದರು ಸೇರಿ ಪ್ರತಿಷ್ಠಿತ ಸಂಘವಾಗಿ ಅಲ್ಲಿದೆ. ಆ ಸಂಘದಲ್ಲಿ ಈಗ ನಾನು ಅಧ್ಯಕ್ಷನಾಗಿದ್ದೇನೆ. ಮತ್ತೆ ಪ್ರತಿ ವರ್ಷಕ್ಕೊಂದು ವಾರ್ಷಿಕೋತ್ಸವ ಮತ್ತು 10 ಕಾರ್ಯಕ್ರಮಗಳು ನಡೀತಾ ಇರ್ತದೆ ಯಕ್ಷಸೌರಭದಲ್ಲಿ. ಒಂದೊಂದು ಊರಿನಲ್ಲಿ ಒಂದೊಂದು ಪ್ರಸಂಗ. ಈ ಪ್ರಸಂಗ ನಾಳೆಗೆ ಬೇಕು ಅಂತ ಹೇಳಿದ್ರೆ ಅವರು ಮಾಡ್ತಾರೆ ಮೇಳದಿತ್ತಲ್ಲ. ಹಾಗಾಗಿ ಅಷ್ಟು ಪ್ರಬುದ್ಧ ಕಲಾವಿದರ ದಂಡೆ, ಪ್ರಬುದ್ಧ ಕಲಾವಿದರ ದಂಡೆ ಯಕ್ಷಸೌರಭದಲ್ಲಿ. ಅಲ್ಲಿ ವಿಶಿಷ್ಟ ರೀತಿಯ ಅಟ್ಟಣಿಗೆ ಆಟ ಆಗಿರ್ಬೋದು ಯಕ್ಷಸೌರಭದಲ್ಲಿ. ಮತ್ತೆ ಹವ್ಯಾಸಿ ರಂಗದ ಎಲ್ಲ ಸಂಘವನ್ನ ಕರೆದುಕೊಂಡು ಜೋಡಾಟದ ಪ್ರಕ್ರಿಯೆ ಆಗಿರ್ಬೋದು. ಮತ್ತೆ ಸೆಟ್ಟಿಂಗ್ಸ್ಗಳನ್ನು ಹಾಕಿ ಯಕ್ಷಗಾನ ಹೊಸ ಇತಿಹಾಸದ ಆಟಗಳಾಗಿರ್ಬೋದು. ಮತ್ತೆ ನೆಕ್ಸ್ಟ್ ಬರುವ ವರ್ಷಕ್ಕೆ ದಶಮಾನೋತ್ಸವಕ್ಕೆ ವಿಶೇಷ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನ ಈಗಾಗಲೇ ಹಾಕೊಂಡಿದ್ದೇವೆ. ಹಾಗಾಗಿ ಯಕ್ಷಸೌರಭದ ಬಗ್ಗೆ ನನಗೆ ತುಂಬಾ ಅಭಿಮಾನವೂ ಇದೆ, ಗೌರವ ಇದೆ. ನಮ್ಮ ಮಾತೃ ಸಂಸ್ಥೆ ಮೇಲೆ ಹೇಗೆ ಗೌರವ ಇದೆ, ಯಕ್ಷಸೌರಭದ ಮೇಲೆ ಖಂಡಿತ. ಅದೇ ರೀತಿ ಸರ್, ತಾವು ಇದು ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ತಾವು ಕಲ್ತಿರಿ. ಅಲ್ಲಿನ ಕಲಿಕಾ ವಿಧಾನ, ನಿಮ್ಮ ಗುರುಗಳು ಯಾರಿದ್ರಲ್ಲಿ, ಅದ್ರ ಬಗ್ಗೆ ಒಂದೆರಡು ಮಾತು. ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರವು ಕೂಡ ನನ್ನ ಯಕ್ಷಗಾನ ಬದುಕಿಗೆ ಒಂದು ಪ್ರೇರೇಪಣೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದಂತೆ ಶಿಕ್ಷಕ ವೃತ್ತಿಯಾಗಿರುವಾಗ ನಾವು ಕೋಟದಿಂದ, ಬ್ರಹ್ಮಾವರ, ಕುಂದಾಪುರದಿಂದ ಎಲ್ಲ ಹಲವಾರು ಶಾಲೆಗಳಲ್ಲಿ ನಾವು ನಮ್ಮ ವೃತ್ತಿಯನ್ನು ಪ್ರಾರಂಭಿಸಿದಾಗ ಸಂಜೆ 5ರಿಂದ 6 ಗಂಟೆ ತನಕ ನಮ್ಗೆ ಅಲ್ಲಿ ಯಾರಾದರೂ ಕಲೀಲಿಕ್ಕೆ ಆಸಕ್ತಿ ಇರುವವರಿಗೆ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಹೆಬ್ಬಾರರು ಸ್ವಲ್ಪ ಅವಕಾಶ ಮಾಡಿ ಕೊಡ್ತಾ ಇದ್ರು. ಆಸಕ್ತಿ ಇರುವವರು, ಉತ್ತಮ ಕಲಾವಿದರು ಕಲಿಬೇಕನ್ನುವಂತ. ನಾವು ಹೆಬ್ಬಾರರ ಹತ್ರ ಮಾತಾಡಿದಾಗ, ರಾಜಶೇಖರ ಹೆಬ್ಬಾರ ಹತ್ರ ಮಾತಾಡಿದಾಗ ಆಗ್ಬಹುದು ಅಂತ ಹೇಳ್ತೇವೆ. ಸರ್ ಬನ್ನಿ, ನೀವು ತೊಂದರೆ ಎಲ್ಲ ಕಲೀರಿ. ಆವಾಗ ಗುರುಗಳಾಗಿದ್ದವರು ಕೃಷ್ಣಯಾಚಾರ್ಯ ಬಿತ್ಕಲ್ಕಟ್ಟಿ ಅವರು, ಮತ್ತೆ ಬಸವ ಮರಕಾಲ ಅವರು ಚಂಡೆವಾದಕರು, ಅವರು ಗುರುಗಳಾಗಿದ್ರು ಹೆಜ್ಜೆಗೆ ಮತ್ತೆ ಚಂಡೆಗೆ. ಆವಾಗ ಬಿಡುವಿನ ಸಂದರ್ಭದಲ್ಲಿ ನಾವು ಸಂಜೆ ನಮ್ಮ ತರಗತಿಗಳನ್ನು ಮುಗಿಸಿ 5 ಗಂಟೆಗೆ ಸೀದಾ ಕಲಾ ಕೇಂದ್ರಕ್ಕೆ ಬರ್ತಾ ಇದ್ವಿ. 1 ವರ್ಷಗಳ ಕಾಲ ಅಲ್ಲಿ ನಾವು ನಿರಂತರವಾಗಿ
ಯಾಕೆ ಕಲಿಬೇಕು, ನಾವು ಕಲ್ತಿದ್ದು ಏನೂ ಇಲ್ಲ, ಈಗಲೂ ಹಾಗೆ ಕಲೀಲಿಕ್ಕೆ ಹಂಬಲ ಇದೆ. ಹೌದು. ಅಲ್ಲಿ ಭಾಗವತಿಕೆ ಪ್ರಾರಂಭದಲ್ಲಿ ಭಾಗವತಿ ಕೃಷ್ಣಾಚಾರ್ಯರಿಂದ ಭಾಗವತಿಕೆಯನ್ನ ಕಲೀಲಿಕ್ಕೆ ತಾಳ ಇದೆಲ್ಲ ಲಯ ಅದೆಲ್ಲ ಕಲಿತೇವೆ. ಹೌದು. ಯಾವ ಯಾವ ತಾಳಕ್ಕೆ ಯಾವ ಯಾವ ಪದ ಅನ್ನುವಂಥದ್ದು. ಅಲ್ಲೇ ಚಂಡೆಯನ್ನ ಬಸವ ಗುರುಗಳಿದ್ರು, ಅಲ್ಲಿಯೂ ಕೂಡ ಚಂಡೆಯ ಒಂದು ನಾದವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಾಳ ಲಯವನ್ನು ಕಲಿತು ಮದ್ದಲೆಯ ಕ್ಲಾಸ್ಗೂ ಹೋಗ್ತಾ ಇದ್ವಿ. ಒಂದಿನ ಭಾಗವತಿಗೆ, ಒಂದಿನ ಚಂಡೆಗೆ, ಒಂದಿನ ಮದುವೆ ಕ್ಲಾಸ್ಗೆ ಬರ್ತಾ ಇದ್ವಿ. ಹಾಗೆ ಅವರು ತುಂಬಾ ಹೇಳಿಕೊಟ್ರು ನಮಗೆ. ಹೆಜ್ಜೆ ವಿಭಾಗದಲ್ಲಿ ಬಸವ ಗುರುಗಳು ತುಂಬಾ ನಮ್ಗೆ ಹೆಜ್ಜೆಯಲ್ಲಿ ತುಂಬಾ ಆಸಕ್ತಿ ಇದ್ದದ್ರಿಂದ ತುಂಬಾ ಒಂದೊಂದು ತಾಳದಲ್ಲಿ ಇಷ್ಟು ಚಾಲ ಕುಣಿತ ಅಂತ ಇದೆ, ಆ ಚಾಲಗಳನ್ನೆಲ್ಲ ನಮಗೆ ಹೇಳಿಕೊಡ್ತಾ ಇತ್ತು. ಅದು ನಮ್ಗೆ ರಂಗದಲ್ಲಿ ಉಪಯೋಗಿಸ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಕಲ್ತದನ್ನ ಪ್ರಯೋಗ ಅಲ್ಲಿ ಕೂಡ ಅವರು ವೇದಿಕೆ ನೀಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಎಲ್ಲರಿಗೂ ಕೊಡದಿದ್ರು ನಮಗೂ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಫೋಕಸ್ ಅನ್ನು ನಮಗೂ ಕೂಡ ಒಂದು ಗಂಟೆಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದು ಈಗ ನಮ್ಗೆ ಕಲಾ ಕೇಂದ್ರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹೆಚ್ಚಾಗಿ ರಾಜಶೇಖರ ಹೆಬ್ಬಾರಿಗೆ ತುಂಬಾ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಅದರಲ್ಲಿ ಸರ್ ತಾವು ಕಲ್ತು ಸ್ವಲ್ಪ ನೀಲಾವರ ಮೇಳದಲ್ಲಿ ಕೂಡ ಸೇವೆ ಸಲ್ಲಿಸಿದ್ರಿ ಅಲ್ಲ? ನೀಲಾವರ ಮೇಳದಲ್ಲಿ ಅದರ ಅನುಭವ ತಿಳಿಸಿದ್ದಾರೆ. ನೀಲಾವರ ಮೇಳದಲ್ಲಿ ಅಲ್ಲಿ ಕಲಾವಿದರ ಕೊರತೆ ಆದಾಗ ನಮ್ಗೆ ದೂರವಾಣಿ ಸಂಪರ್ಕ ಮಾಡ್ತಾ ಇದ್ರು, ಇಂತಿಂಥವ್ರು ಇಂತಿಂಥ ಪಾತ್ರಗಳಿಗೆ ಅನ್ನುವಂಥದ್ದು ಅವರು ಮೊದಲಾಗೆ ಹೇಳ್ಕೊಂಡಿದ್ರು. ನಾವು ಮೊದಲೇ ಹೇಳಿದ್ದೇವೆ ಪ್ರತಿದಿನ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ವೃತ್ತಿ ಜೀವನಕ್ಕೆ ಸಮಸ್ಯೆ ಆಗ್ತದೆ, ನಿದ್ದೆಗೆಡಬೇಕು, ಬಿಡಬೇಕು, ದೂರ ಇದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಲಾವಿದರ ಅವಶ್ಯಕತೆ ಕೊರತೆ ಇದ್ದಾಗ ನಮ್ಗೆ ಕಾಲ್ ಮಾಡಿ ನಾವು ಬಂದು, ಯಾಕಂತ ಹೇಳಿದ್ರೆ ಒಂದು ಕಲೆಯನ್ನ ಬೆಳೆಸ್ಬೇಕು, ಉಪದ್ರ ಆಗ್ಬಾರ್ದು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ, ಉಡುಪಿ ತನಕನೂ ಬರ್ತಾ ಇದೀವಿ. ನಾವು ಶಾಸ್ತಾನ ಕೋಡಿಯಿಂದ ಉಡುಪಿ ತನಕ ಪ್ರದರ್ಶನಗಳಿಗೆ ಫೋನ್ ಮಾಡ್ತಾ ಇದ್ರು. ರಾತ್ರಿ ಹೋಗಿ ಮತ್ತೆ ಹಗಲು ಕೆಲಸ ಮಾಡ್ಬೇಕು. ನಾವು ಬರುವಾಗ 2-3 ಗಂಟೆ ಆಗ್ತದೆ, ಬಂದು ಮಲಗಿ 1-2 ಗಂಟೆ 3 ಗಂಟೆ ಹೊತ್ತು ಮಲಗ್ಲಿಕ್ಕೆ ಸಿಗ್ತದೆ. ಆಮೇಲೆ ಕೆಲಸಕ್ಕೆ ಹೋಗಿ ಅಲ್ಲಿಯೂ ಕೂಡ ಪುರುಷ ಪಾತ್ರಗಳನ್ನೇ ನಾವು ಹೆಚ್ಚಾಗಿ ಮಾಡೋದ್ರಿಂದ ಪುರುಷ ಪಾತ್ರಗಳನ್ನೇ ಹೇಳ್ತಾ ಇದ್ರು. ನಿಮ್ಮ ನೆಚ್ಚಿನ ಪಾತ್ರಗಳು ಯಾವ್ದಲ್ಲ ಸರ್? ನಮ್ಮ ನೆಚ್ಚಿನ ಪಾತ್ರಗಳಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ಬಾಲಗೋಪಾಲವನ್ನ ಮಾಡಿರ್ತಕ್ಕಂಥ, ಅದರ ನಂತರ ನಾನು ಪುರುಷ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡೋದು. ನಾನು ಮಾಡಿರ್ತಕ್ಕಂಥ ಪುರುಷ ಪಾತ್ರ ಶ್ರೀದೇವಿ ಬನಶಂಕರಿಯ ಸುಧೀರ ಪಾತ್ರ. ಆ ಪಾತ್ರದಲ್ಲಿ ನಮ್ಮ ಕೋಡಿ ಸಂಘದಲ್ಲಿ ಅವಕಾಶ ಮಾಡಿಕೊಟ್ಟು, ಸಣ್ಣದು ಇರುವಾಗಲೇ ನಮ್ಗೆ ಅವಕಾಶ ಮಾಡಿ. ಆ ಪಾತ್ರ ತುಂಬಾ ಇಷ್ಟ ನನಗೆ. ಯಾಕಂತ ಹೇಳಿದ್ರೆ ಪ್ರಥಮವಾಗಿ ಮಾಡಿರ್ತಕ್ಕಂಥ ಪಾತ್ರವೇ ಅದು. ಯಾಕಂದ್ರೆ ಕಥೆಯಲ್ಲಿ ಪ್ರಥಮ ಮಹತ್ವದ ಭಾಗವೇ ಆ ಪ್ರಸಂಗ, ಪುರುಷ ಪಾತ್ರ. ಆಮೇಲೆ ಇದು ಸಾಮಾಜಿಕ ಪ್ರಸಂಗ, ಪೌರಾಣಿಕ ಪ್ರಸಂಗ ಅಲ್ಲ, ಅದು ವರದದ ಪ್ರಸಂಗ, ಕಂದಾವರ ರಘುರಾಮ ಶೆಟ್ಟರು. ಹೌದು. ಆಮೇಲೆ ಪೌರಾಣಿಕ ಪ್ರಸಂಗಗಳಲ್ಲಿ ಅವಕಾಶ ಸಿಕ್ತು. ಕೃಷ್ಣಾರ್ಜುನದ ಕೃಷ್ಣ, ಕರ್ಣಾರ್ಜುನದಲ್ಲಿಯೂ ಕೂಡ ಅವಕಾಶ ಸಿಕ್ತು. ಮತ್ತೆ ಅಭಿಮನ್ಯು ಪಾತ್ರ, ಮತ್ತೆ ಭರ್ಭರೀಕ, ಈ ರೀತಿಯ ಪುರುಷ ಪಾತ್ರಗಳು, ಚುರುಕಿನ ಹೆಜ್ಜೆ ಇರುವಂತ ಪಾತ್ರಗಳು ನನಗೆ ಪುಂಡು ಪಾತ್ರಗಳನ್ನು ನನಗೆ ಸಿಕ್ತು. ಪುಂಡು ವೇಷ, ಆಮೇಲೆ ಸುಧನ್ವ, ಬೇರೆ ಬೇರೆ ರೀತಿಯ ಪುರುಷ ಪಾತ್ರಗಳನ್ನ, ಪುಂಡು ಪಾತ್ರಗಳನ್ನ ನಮಗೆ ಹಾಕ್ತಾ ಇದ್ರು. ಅದು ಅಲ್ಲದೆ ಸಾಮಾಜಿಕ ಪ್ರಸಂಗಗಳಾದ ಯಕ್ಷಲೋಕ ವಿಜಯದಲ್ಲಿ ಪ್ರದೀಪ, ಮತ್ತೆ ದೇವಿ ಮಾತ್ಮೇಲೆ ಚಂಡಮುಂಡರ ಪಾತ್ರಗಳು, ಈ ರೀತಿಯ ಪಾತ್ರಗಳು. ಒಂದು ಬಾರಿ ನಾನು 2ನೇ ವೇಷದ ಪಾತ್ರವನ್ನು ಮಾಡಿದ್ರಿ. ಭೀಷ್ಮ ವಿಜಯದ ಸಾಲ್ವ ಪಾತ್ರವನ್ನು ಕೂಡ ನಾನು 2ನೇ ಸಾಲ್ವವನ್ನು, ಪ್ರಥಮ ಸಾಲ್ವ, 2ನೇ ಸಾಲ್ವ, 2ನೇ ಭಾಗದಲ್ಲಿ ಬರುವಂತ ಸಾಲ್ವವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಟ್ಟು. ಹಾಗೆ ನಿಮ್ಮ ಯಕ್ಷಗಾನ ಪ್ರಯಾಣ ಅದರ ತಾವು ವೃತ್ತಿ ಕ್ಷೇತ್ರದಲ್ಲಿ ಕೋಆಪರೇಟಿವ್ ಇದರಲ್ಲಿ ಮುಂದಾಳುತ್ತಲಿದ್ದೀರಿ. ನಿಮ್ಮ ವೃತ್ತಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಸಂಸ್ಥೆಯ ಬಗ್ಗೆ. ಮೊದಲನೇದಾಗಿ ಶಿಕ್ಷಕ ವೃತ್ತಿಯಲ್ಲಿ ನಾನು ಇದ್ದವನು, ಅದರಿಂದ ನನಗೆ ಸಂಭಾವನೆ ದೃಷ್ಟಿಯಿಂದ ಏನು ಸಿಗ್ತಾ ಇರಲಿಲ್ಲ. ವೃತ್ತಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾಗಿ ವೃತ್ತಿ ಕ್ಷೇತ್ರವನ್ನು ಅವಲಂಬಿಸಿಕೊಂಡಿದ್ದು ಸಹಕಾರಿ ಕ್ಷೇತ್ರ. ಆಗಲೇ ಹೇಳಿದಾಗೆ ಮಂಜುನಾಥ್ ಸರ್ ನನಗೆ ಗುರುಗಳಾಗಿ, ಮಂಜುನಾಥ್ SK ಶಾಲೆಗೆ ಅವರು ಗುರುಗಳಾಗಿ ನನ್ನನ್ನು ವೃತ್ತಿ ಈ ಸೊಸೈಟಿ ಕೆಲಸಕ್ಕೆ ಕರ್ಕೊಂಡು ಬಂದ. ಆವಾಗ 70 ರೂಪಾಯಿ ಸಂಭಾವನೆ ದಿನಕ್ಕೆ. ಅಲ್ಲಿಂದ ಮುಂದುವರೆದು ಈಗ ಒಂದು ಉತ್ತಮ ನಮಗೆ ತೃಪ್ತಿ ಇರತಕ್ಕಂಥ ವೇತನವನ್ನ ನಾವು ಪಡೆದುಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ.
ಕಾಮಧೇನು ಸೊಸೈಟಿಯಿಂದ ಅಲ್ಲಿಂದ ಬಂದು ನಮ್ಮ ಊರಿನಲ್ಲಿ ಶ್ರೀ ರಾಮಾಂಜನೇಯ ಸೌಹಾರ್ದ ಸಹಕಾರಿ ಸಂಘ ಅದನ್ನ ಪ್ರಾರಂಭಿಸಿದ್ದೇವೆ. ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಯಂಗ್ಸ್ಟರ್ಸ್ ಅವರೆಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈಗ 10ನೇ ವರ್ಷ, ಬರುವ ವರ್ಷ 10ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸಹಕಾರಿ ರಂಗದಲ್ಲಿ ಕಲೀಲಿಕ್ಕೆ ತುಂಬಾ ಇದೆ. ಸಹಕಾರಿ ರಂಗದಲ್ಲಿ ಅಂತ ಹೇಳಿದ್ರೆ ಜನಗಳ ಶಿಕ್ಷಕ ವೃತ್ತಿಯಲ್ಲಿ ಒಂದು ರೀತಿಯಾದ ಪ್ರಜ್ಞಾವಂತಿಕೆ ಜಾಸ್ತಿ ಇತ್ತು ನಮ್ಗೆ. ಯಾಕಂದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡುವರು. ನಾನು ಅತ್ಯಂತವಾಗಿ ಪ್ರೀತಿ ಮಾಡುವಂತ ವೃತ್ತಿ ಅದು ಶಿಕ್ಷಕ. ನಿಜ, ನಾವು ಕಲಿತೇವೆ ಅದರೊಟ್ಟಿಗೆ, ಅವ್ರಿಗೆ ಕಲಿಸೋದು ನಾವು ಕಲಿತೇವೆ. ಹಾಗಾಗಿ ಈ ರಂಗದಲ್ಲಿ ನಾವು ಕೂಡ ಆ ವೃತ್ತಿಯನ್ನು ಎಷ್ಟು ಇಷ್ಟಪಡ್ತಿದ್ದು ಈ ವೃತ್ತಿಯನ್ನು ಇಷ್ಟಪಡ್ಲಿಕ್ಕೆ ಪ್ರಾರಂಭ ಆಯಿತು. ತುಂಬಾ ಜನಗಳ ಒಡನಾಟ ಆಯಿತು. ಸಾರ್ವಜನಿಕ ರಂಗದಲ್ಲಿ ಬೆರಲಿಕ್ಕೆ ಅವಕಾಶ ಆಯಿತು. ನಾವು ಸಂಸ್ಥೆ ಪ್ರಾರಂಭ ಮಾಡಿ ಪ್ರಥಮವಾಗಿ ಹೀಗೆ ಆರೋಗ್ಯ ತಪಾಸಣೆಯನ್ನು ಅವ್ರು ಹೇಳಿದಾಗ ಭುವನೇಶ್ವರ ಆರೋಗ್ಯ ತಪಾಸಣೆಯನ್ನು ಪ್ರಾಥಮಿಕ ಫಸ್ಟ್ ವರ್ಷನೇ ಮಾಡಿದ್ದೇವೆ. ಅಲ್ಲಿ ನಮ್ಮ ಊರಿನ ಗ್ರಾಹಕರಿಗೆ ಮತ್ತೆ ಪರ ಊರಿನ ಗ್ರಾಹಕರು ಕೂಡ ಹಿರಿಯ ಗ್ರಾಹಕರು ಇರ್ತಾರೆ, ಅವರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡುವಂಥದ್ದು. ಆವಾಗ ಒಂದು 400-500 ಜನರು ತಪಾಸಣೆಯನ್ನು ಮಾಡ್ಕೊಂಡಿದ್ರು. ಒಂದು 50 ಜನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಆಗಿದೆ. ಹಾಗಾಗಿ ಈ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ನಾವು ಇನ್ನಷ್ಟು ಸಮಾಜಕ್ಕೆ ಹತ್ತಿರ ಆಗ್ತೇವೆ ಅನ್ನುವಂಥ ಉದ್ದೇಶದಿಂದ ತುಂಬಾ ರಕ್ತದಾನ ಶಿಬಿರ ಮತ್ತೆ ಫಸ್ಟ್ ಪ್ರಸಾದ್ ನೇತ್ರಾಲಯದಿಂದ ಕಣ್ಣಿನ ತಪಾಸಣೆ, ಆಮೇಲೆ 2ನೇ ವರ್ಷ ಉಡುಪಿ ಮಣಿಪಾಲದ KMC ಆಸ್ಪತ್ರೆಯಿಂದ ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಉಡುಪಿ ಕೋವಿಡ್ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆಯಿಂದ ನಮಗೊಂದು ವಿನಂತಿ ಪತ್ರ ಬಂತು. ತುರ್ತು ರಕ್ತದ ಅವಶ್ಯಕತೆ ಇತ್ತು. ಆವಾಗ ಜನನ ಸೇರಿಸಲಿಕ್ಕೆ ಅವಕಾಶ ಇರಲಿಲ್ಲ. ನಾವು DC ಇಂದ ಪರ್ಮಿಷನ್ ತಗೊಂಡು ಆಮೇಲೆ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಒಂದು 60-70 ಯೂನಿಟ್ಗಳ ಕಾಲ ಜನ ಜಾಸ್ತಿ ಸೇರಿಸಲಿಕ್ಕಿಲ್ಲ, ಅವಕಾಶಗಳಿಲ್ಲ. ಆದ್ರೂ 60-70 ಯೂನಿಟ್ ಅನ್ನು ಸಂಗ್ರಹ ಮಾಡಿ ಜಿಲ್ಲಾಸ್ಪತ್ರೆಗೆ ನಾವು ಕೊಟ್ಟಿದ್ದೇವೆ, ಉಡುಪಿ ಜಿಲ್ಲಾಸ್ಪತ್ರೆ. ಹಾಗೆ ಸಹಕಾರಿ ರಂಗದಲ್ಲಿಯೂ ಕೂಡ ಈ ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದಿಂದ ಆಯೋಜನೆ ಆಗಿರ್ತಕ್ಕಂಥ ಕ್ರೀಡೋತ್ಸವದಲ್ಲಿ, ಅದು ಉಡುಪಿ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ, ಬೈಂದೂರಿನಿಂದ ಕಾರ್ಕಳದವರೆಗೂ ಸಹಕಾರಿ ಸಂಸ್ಥೆ ಕ್ರೀಡಾಳುಗಳು ಬರ್ತಾ ಇದ್ರು. ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದರಿಂದ ವ್ಯವಸ್ಥೆಯು ದೊಡ್ಡ ಮಟ್ಟದಲ್ಲಿ ಚೇತನ ಪ್ರೌಢಶಾಲೆ ಎಲ್ಲ ಆಗ್ತದೆ. ಅಲ್ಲಿಯ ವ್ಯವಸ್ಥೆಗಳಿಗೂ ಕೂಡ ನಮಗೆ ಸ್ವಲ್ಪ ನೋಡಿಕೊಳ್ಬೇಕು ಅನ್ನುವಂಥದ್ದು ಆಯೋಜಕರು ಹೇಳಿದಾಗ ಆ ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೂ ಕೂಡ ನಾವು ಹೋರಾಟ ಮಾಡಿದ್ವಿ, ಮುಂದಾದ್ವಿ. ಸರ್, ತಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ. ನಾವು ಒಂದು ಪುಟ್ಟ ವಿರಾಮ ತೆಗೆದು ನಂತರ ಮಾತು ಮುಂದುವರ್ಸೋಣ. ಓಕೆ. ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಆನಂತರ ನಿಮ್ಮ ಭೇಟಿ ಆಗ್ತವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಯಕ್ಷಗಾನ ಕಲಾವಿದರು, ಹವ್ಯಾಸಿ ಯಕ್ಷಗಾನ ಕಲಾವಿದರು ರಾಘವೇಂದ್ರ ಕರ್ಕೇರ ಕೋಡಿಯವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ, ಅವರ ವಿಷಯನ ತಿಳಿತಾ ಇದ್ದೇವೆ. ಇನ್ನು ಬಹಳಷ್ಟು ತಿಳಿಲಿಕ್ಕಿದೆ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ತಮ್ಮ ವೃತ್ತಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಮಾತಾಡ್ತಿದ್ದೀರಿ, ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದಿರಿ. ನೀವು ಸಂಘಟನಕಾರ ಕೂಡ, ಅದು ವೃತ್ತಿ ಕ್ಷೇತ್ರದಲ್ಲಿರ್ಬೋದು, ಅದೇ ನಿಮ್ಮ ಪ್ರವೃತ್ತಿ ಕ್ಷೇತ್ರದಲ್ಲಿ ಕೂಡ ಇರ್ಬೋದು, ಯಕ್ಷಗಾನ ರಂಗದಲ್ಲಿ ಕೂಡ ಇರ್ಬೋದು. ನೀವು ಯಕ್ಷಗಾನದ ರಂಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರಿ. ಒಂದು 3000 ಜನರನ್ನು ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಸಾಹಸ ಅದು ನಿಜ. ಈಗ ಯಾವುದೇ ಕಲೆ, ಯಾವುದೇ ಸಂಸ್ಕೃತಿ, ಯಾವುದೇ ಒಂದು ಕಲಾ ವಿಭಾಗ ಇದ್ರೂ ಕೂಡ ಅಲ್ಲಿ ಪ್ರದರ್ಶನ ಮಾಡಿದಾಗ ಕಷ್ಟಪಟ್ಟು ಒಂದು 500-600 ಜನ ಸೇರಿಸೋದೇ ಬಹಳ ಸಾಹಸ. ಅಂಥ ಸಂದರ್ಭದಲ್ಲಿ ನೀವು ದೊಡ್ಡ ಕಾರ್ಯಕ್ರಮವನ್ನು ನೀವು ಕೈಗೆತ್ತಿಕೊಂಡು ಅದನ್ನು ನಿಮ್ಮ ಮುಂದಾಳತ್ವದಲ್ಲಿ ಮಾಡಿದಂದರೆ ಒಂದು ಹೆಮ್ಮೆಯ ವಿಷಯ. ಆ ವಿಷಯದ ಬಗ್ಗೆ, ಅದರ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್. ಸಂಘಟನಾತ್ಮಕವಾಗಿ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒಂದು ಚಿಕ್ಕ ಪ್ರಾಯದಿಂದ ಕ್ರಿಯಾಶೀಲವಾಗಿ ಇರಬೇಕು ಕಾರಣದಿಂದ ನಿಮ್ಮ ನೋಡಿದ ಕೂಡ ಗೊತ್ತಾಗ್ತದೆ, ಕ್ರಿಯಾಶೀಲವಾಗಿ ಇರಬೇಕು. ಹೌದು.
ಯಾರು ಮಾಡಿದ್ದನ್ನು ಮಾಡಬಾರದು, ವಿಶೇಷವಾಗಿ ಹೊಸತನವನ್ನು ಮಾಡ್ಬೇಕನ್ನುವಂಥದ್ದು ನಮ್ಗೆ ಮೊದಲಿನಿಂದ. ಯಾಕಂತೇಳಿದ್ರೆ ನಮ್ಗೆ ಶಿಕ್ಷಕ ತರಬೇತಿ ಆಗಿರತಕ್ಕಂಥದ್ರಿಂದ ತುಂಬಾ ಅದರಲ್ಲಿ ಅನುಭವ ಸಿಕ್ತು ನಮ್ಗೆ. ಮಾಡೆಲ್ ಮಾಡುವಂಥದ್ದು, ಇನ್ನೊಂದು ಮಾಡುವಂಥದ್ದು, ಕ್ರಿಯೇಟಿವ್ ಆಗಿ ಮಾಡುವಂಥದ್ದು, ಮಾತಾಡುವಂಥದ್ದು, ಇದೆಲ್ಲಕ್ಕೂ ಅವಕಾಶಗಳು. ಮತ್ತೆ ಏನಾದ್ರೂ ಹೆಲ್ಪ್ ಮಾಡಬೇಕು, ಜನವನ್ನ ಸೇರಿಸಬೇಕು, ಅವ್ರಿಗೆ ಏನಾದ್ರೂ ಆಗ್ಬೇಕು ಅನ್ನುವಂಥದ್ದು ಬಗ್ಗೆ ನಮ್ಗೆ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವಾಗಲೇ ನಮ್ಗೆ ತುಂಬಾ ಮಟ್ಟಿನ ಆಸಕ್ತಿ ಇತ್ತು. ಅದೇ ರೀತಿಯ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂಥ ನಮಗೆ ಸಂಘಟನಾತ್ಮಕವಾಗಿ ತೊಡಗಿಸಿಕೊಳ್ಳಬೇಕು. ಮತ್ತೆ ನಮ್ಮಲ್ಲಿ ಯುವಕ ಮಂಡಲ, ನಮ್ಮ ಪರಿಸರದಲ್ಲಿ ಸುಮಧುರ ಯುವಕ ಮಂಡಲ ಇದೆ. ಅವರು ನಮ್ಮ ಹಿರಿಯವರು ತುಂಬಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು, ನಾವು ಮಾಡಬೇಕು. ಮತ್ತೆ ನಮ್ಮ ಊರಿನಲ್ಲಿ ಒಂದು 15-20 ದೇವಸ್ಥಾನಗಳಿದೆ. ದೇವಸ್ಥಾನ ಪ್ರತಿ ವರ್ಷ ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ಯಕ್ಷಗಾನ ರಂಗದಲ್ಲಿಯೂ ಕೂಡ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಯಥೇಚ್ಛವಾಗಿ ಆಗ್ತಾ ಇರ್ತದೆ. ನನಗೆ ಅತೀ ದೊಡ್ಡ ಸಂಘಟನೆ, ತುಂಬಾ ಕಾರ್ಯಕ್ರಮಗಳನ್ನು ನನ್ನ ಇದರಲ್ಲಿ ಮಾಡಿದೆ ನಾನು. ಆದ್ರೆ ನನಗೆ ಅತೀ ಮುದ ಕೊಟ್ಟಿರ್ತಕ್ಕಂಥ 2 ಕಾರ್ಯಕ್ರಮಗಳಿವೆ. ನಮ್ಮ ಯಕ್ಷಗಾನ ಬದುಕಿನಲ್ಲಿ ನಮಗೆ ಪ್ರೇರೇಪಣೆಯಾಗಿ ನಮ್ಗೆ ತುಂಬಾ ಕಲಿಸಿದಂತ ಗುರುಗಳು ಪ್ರಸಾದ್ ಕುಮಾರ್ ಮಗಬೆಟ್ಟು, ಅವರಿಂದ ತುಂಬಾ ಕಲ್ತಿದ್ದೇವೆ. ಅವರ 25 ವರ್ಷದ ಸಾರ್ಥಕ ಬದುಕಿನ ಒಂದು ಕಾರ್ಯಕ್ರಮ ಕಳೆದ ಫೆಬ್ರವರಿ ಇದರಲ್ಲೇ ಆಗಿದೆ. ಅಲ್ಲಿ ಎಲ್ಲ ಅವರ ಗುರುತನದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದುಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿ ಒಂದು 20, 25, 30 ಸಂಘಗಳನ್ನೆಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥ ಸಂಘ ಸಂಸ್ಥೆ 60-70 ಸಂಘಕ್ಕೆ ಹೋಗ್ತಾರೆ ಅವರು. ಅದು ಕ್ರಿಯಾಶೀಲವಾಗಿರ್ತಕ್ಕಂಥ ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನ ಕರೆದು ಒಂದು ಸಣ್ಣ ಸಭೆ ಮಾಡಿ ಅದರಲ್ಲಿ ಸಂಚಾಲಕರನ್ನಾಗಿ ನನಗೆ ಅವಕಾಶ ಸಿಕ್ತು. ಆ ಕಾರ್ಯಕ್ರಮದ ಪರಿಕಲ್ಪನೆ ನನ್ನ ಮೊದಲಿಗೆ ಬಂದದ್ರಿಂದ ನನ್ನನ್ನು ಸಂಚಾಲಕರನ್ನಾಗಿ ನೇಮಕ ಮಾಡಿ ಬ್ರಹ್ಮಾವರದ ಶನಯ ಸಭಾಂಗಣದಲ್ಲಿ ಆ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಾಗಿ ಜರುಗಿತು. ಸಾಧಾರಣ 1,500-2,000 ಜನ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡಿ. ಅದಕ್ಕೆ ನಮಗೆ ಯಕ್ಷಸೌರಭ ಸಂಘ, ಒಡ್ಡರ್ಸೆ ಸಂಘ, ಕೆದೂರು, ಬೆಣ್ಣೆಕುದುರು, ಮತ್ತೆ ಉಡುಪಿ ಸಂಘ, ದೊಂಡೇರಂಗಡಿ ಸಂಘ, ಸ್ವರ್ಣನೂಪುರ, ಕುಂದಾಪುರ, ಎಲ್ಲ ಸಂಘಗಳು ತುಂಬಾ ಸಂಘಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಗುರುಗಳಿಗೆ ನಾವೇನಾದ್ರೂ ಮಾಡ್ಬೇಕೆನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಶಿಷ್ಯ ಮನೋಭಾವನೆಯಿಂದ ಎಲ್ಲರ ಜೊತೆಗೂಡಿಕೊಂಡು ಅವರವರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ಆ ಕಾರ್ಯಕ್ರಮ ಬಹು ಅತ್ಯುತ್ತಮ ರೀತಿಯಲ್ಲಿ ಯಶಸ್ವಿ ಆಯಿತು. ಯಾಕಂದ್ರೆ ಗುರುವಿಗೆ ಶಿಷ್ಯರು ಈ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಹಿಂದೆ ಮಾಡ್ತಾ ಇದ್ರು ಗುರು ಶಿಷ್ಯರಿಗೆ ಕಾರ್ಯಕ್ರಮ. ಆದ್ರೆ ಇದು ಒಂದು ವಿಶೇಷ ರೀತಿ ವಿಶಿಷ್ಟವಾದ ಪರಿಕಲ್ಪನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಜೋಡಣೆಯೂ ಹಾಗೆ ಇತ್ತು. ಈ ಹಿಮ್ಮೇಳದವರು ವೇಷ ಮಾಡುವಂತದ್ದು, ವೇಷ ಮಾಡುವವರು ಭಾಗವತಿಕೆ ಅದು ವಿಶಿಷ್ಟ ಕಾರ್ಯಕ್ರಮ. ಆಮೇಲೆ ನಮ್ಮ ಗುರುಗಳೇ ರಾಮನ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಈ ಎಲ್ಲ ಅದ್ದೂರಿಯಾಗಿ ವಿಶಿಷ್ಟವಾಗಿ ಗುರುಗಳಿಗೆ ಬೆಳ್ಳಿಯ ಗುರು ನಮನವನ್ನ ಸಲ್ಲಿಸುವಂಥದ್ದು ಆ ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿ ಮೂಡಿ ಬಂದಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಬಾರಿ ಫೆಬ್ರವರಿ 6ನೇ ತಾರೀಕು ನಮ್ಮ ಕೋಡಿಕನ್ಯಾಣ ದೇವಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಒಂದು ಕ್ಷೇತ್ರ ಮಹಾತ್ಮೆಯನ್ನ ಬಿಡುಗಡೆ ಮಾಡಿದ್ರು. ಆ ಕ್ಷೇತ್ರ ಮಹಾತ್ಮೆಯ ಸಂಯೋಜನೆ ಮಾಡಿದ್ದು ನಾನೇ, ಕಥೆಯನ್ನ ಬರೆದಿದ್ದು ಕೃಷ್ಣ ಮಾಸ್ಟರ್, ಮತ್ತೆ ಪದ್ಯ ರಚನೆ ಮಾಡಿದ್ದು ಪ್ರಸಾದ್ ಮಗಬೆಟ್ರು. ಅದು ಕಾರಣಿಕ ದೇವರಾಗಿರ್ತಕ್ಕಂಥ 4 ಪಾದ ಹೈಗುಳಿ ಮತ್ತೆ ಕೋಳೇರಮಾವ ದೇವರು. ಕೋಳೇರಮಾವ ದೇವರು ಇತ್ತೀಚಿನ ಪರಿಸರದ ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮುದ್ರದ ಕಿನಾರೆಯಲ್ಲೇ ಸೃಷ್ಟಿಯಾಗಿರ್ತಕ್ಕಂಥ ದೇವರು, ದೈವ. ಆ ಒಂದು ಪ್ರದರ್ಶನ ಮಾಡ್ಲಿಕ್ಕೆ ಸಾಧಾರಣ 3,500-4,000 ಜನ ವೀಕ್ಷಣೆಗೆ ಬಂದಿದ್ರು. ಆ ದಿನ ರಾತ್ರಿ ಸ್ಟಾರ್ಟ್ ಆಗಿರುವಂತದ್ದು 8-9 ಗಂಟೆ ಪ್ರದರ್ಶನ ಸ್ಟಾರ್ಟ್ ಆಗಿದ್ದು. ಬೆಳಗ್ಗೆ 6 ಗಂಟೆಯ ತನಕ ಪ್ರದರ್ಶನ ಆಗಿದೆ. 6 ಗಂಟೆಯ ತನಕ ಇವತ್ತಿನ ಕಾಲದಲ್ಲಿ ಯಕ್ಷಗಾನ ನೋಡಿ 2,500 ಜನ ಕುಳಿತ ಯಕ್ಷಗಾನ ನಡೆದು ನಾನು ಇವತ್ತಿನ ಅಂದ್ರೆ ಈ ಜಾಯಮಾನದಲ್ಲಿ ಈ ಕಾಲಘಟ್ಟದಲ್ಲಿ ಕಡಿಮೆ. ಅದರಿಂದ ಆ ಪ್ರದರ್ಶನವನ್ನ ನೋಡಿದ್ದಾರೆ 2,500 ಜನ ನೋಡ್ಕೊಂಡು ಸಂಪೂರ್ಣವನ್ನು ನೋಡ್ಕೊಂಡು ಖುಷಿ ಪಟ್ಟು ತುಂಬಾ ಮನಸ್ಸಿನಿಂದ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ಶ್ಲಾಘಿಸಿ ಹೋಗಿದ್ದಾರೆ. ಹಾಗಾಗಿ ಈ ರೀತಿಯೆಲ್ಲ ಜನವನ್ನ ಸೇರಿಸುವಂತದ್ದು ತುಂಬಾ ಕಷ್ಟ ಇದೆ. ಯಕ್ಷಗಾನಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸೋದು ತುಂಬಾ ಕಷ್ಟ. ಸ್ವಲ್ಪ ಹೊತ್ತು ಇರ್ತಾರೆ, ಒಂದು 11-12 ಗಂಟೆಗಳ ಕಾಲ ಜನ ನೋಡ್ತಾರೆ, ಆಮೇಲೆ ಎತ್ಕೊಂಡು ಹೋಗ್ತಾರೆ. ಎಷ್ಟೇ ಒಳ್ಳೆ ಪ್ರಸಂಗ ಇರಲಿ, ಎಷ್ಟೇ ಒಳ್ಳೆ ಪಾತ್ರಧಾರಿಗಳಿರ್ಲಿ, 12-1 ಗಂಟೆ ತನಕ ನೋಡ್ತಾರೆ.
ಅದೊಂದು ಹೌದು. ಖುಷಿ ಕೊಟ್ಟಂತ ಸಂಘಟನಾತ್ಮಕ ಕಾರ್ಯಕ್ರಮ. ಒಬ್ರು ನಿಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವ್ರೇನು ಹೇಳುದಿಲ್ಲ, ನೀವೇ ಹೇಳ್ಬೇಕು. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾ, ನಿಮಗೂ ತುಂಬಾ ಧನ್ಯವಾದ ಸರ್. ಆಗ್ಲಿ ಸರ್. ನಿಮ್ಮ ಶಿಷ್ಯ ಇದ್ದಾರೆ ಸರ್ ಇಲ್ಲಿ, ಮತ್ತೆ ಹೇಳುದು ಬೇಡ, ಅವ್ರಿಗೆ ಗೊತ್ತಾಯ್ತು ನೀವು ಯಾರು ಅಂತ. ನಿಮ್ಮ ಶಿಷ್ಯ ಗೊತ್ತಾಗಿದೆ. ಗೊತ್ತಾಯ್ತು. ಅವ್ರ ಬಗ್ಗೆ ನಮಸ್ತೆ ಗುರುಗಳೇ. ರಾಘವಣ್ಣ ನಮಸ್ತೆ. ನಮಸ್ತೆ ಗುರುಗಳೇ. ಅವರು ಸಣ್ಣವರಿಗೂ ಕೂಡ ಹೇಳಿ ಸರ್. ನಿಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿದ್ರು ಸರ್ ಅವರು. 25 ವರ್ಷದ ನಿಮ್ಮ ಒಂದು ಗುರುವಂದನಾ ಕಾರ್ಯಕ್ರಮ ಇದೆಯಲ್ಲ, ಅದರ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಕರೆ ಬಂತು, ಬಹಳ ಖುಷಿ ಆಯ್ತು ಸರ್. ಅಂದ್ರೆ ಒಂದು ಜನಪ್ರಿಯವಾದಂತ ಒಂದು ಕಲಾಂತರ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಕಲಾವಿದರನ್ನ ನೀವು ಮತ್ತೆ ಯಕ್ಷಗಾನ ವೇಷಧಾರಿಯನ್ನ ಮತ್ತೆ ಕಲಾ ಸಂಘಟಕರನ್ನ ಒಂದು ಪರಿಚಯಿಸ್ತಾ ಇದ್ರಿ ಅಲ್ಲ, ಬಹಳ ಒಂದು ಖುಷಿ ಕೊಡುವಂತ ವಿಷಯ ಮತ್ತು ಶ್ಲಾಘನೀಯ ವಿಷಯ ಅಂತ ಹೇಳೋದಕ್ಕೆ ನಾನು ಬಯಸ್ತೆ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಕೋಡಿ ರಾಘವೇಂದ್ರ ಕರ್ಕೇರ್ ಅಂದ್ರೆ ನಾವು ರಾಘವಣ್ಣ ಅಂತ ಕರೆದವ್ರನ್ನ. ನನಗೂ ಮತ್ತು ಅವರ ಒಂದು ಬಾಂಧವ್ಯಕ್ಕೆ ಸ್ನೇಹಕ್ಕೆ ಈ ವರ್ಷ ದಶಮಾನ ಸಂಭ್ರಮ. 10 ವರ್ಷ ಆಯ್ತು ಬಾಂಧವ್ಯಕ್ಕೆ. ಒಂದು ಸಾಮಾಜಿಕ ಪ್ರಸಂಗಕ್ಕೆ ಅವರು ಪದ್ಯ ಸಾಹಿತ್ಯವನ್ನು ಅಪೇಕ್ಷಿಸಿ ಅವ್ರು ನನ್ನಲ್ಲಿಗೆ ಬಂದ್ರು. ಅವರ ಕೋರಿಕೆ ಮೇರೆಗೆ ನಾನು ಒಂದು ಹೊಸ ಪ್ರಸಂಗ ಪದ್ಯ ರಚನೆ ಮಾಡಿದೆ. ಅಲ್ಲಿಂದ ಆರಂಭವಾದಂತ ಒಂದು ಬಾಂಧವ್ಯ ನೋಡಿ. ಆಮೇಲೆ ಈ ಕೋಟ ಹಿರೇಮಹಾಲಿಂಗೇಶ್ವರ ಕಲಾರಂಗದಲ್ಲಿ ನಾನು ಗುರುವಾದೆ. ಅಲ್ಲಿ ಅವರು ಸದಸ್ಯರಾಗಿದ್ದಂತ ಅವರು ನನ್ನ ಶಿಷ್ಯರಾದರು. ಮತ್ತೆ ಇವರದ್ದೇ ನೇತೃತ್ವದ ಕೋಡಿ ಶ್ರೀರಾಮ ಪ್ರಸಾದ್ ಯಕ್ಷಗಾನ ಕಲಾ ಮಂಡಳಿ ಮತ್ತೆ ಆಸುಪಾಸಿನ ಹಲವಾರು ಕಲಾ ಸಂಸ್ಥೆಗಳಲ್ಲಿ ನಾನು ಪ್ರಸಂಗೋಚಿತವಾದಂತ ತರಬೇತಿಯನ್ನೇ ಇವರಿಗೆ ನೀಡಿದ್ದೆ. ಕುಣಿತ ಇರಬಹುದು, ಅಭಿನಯ, ಮಾತುಗಾರಿಕೆ, ವೇಷಕ್ರಮ, ರಂಗನಡೆ, ಹೀಗೆ ಬಹಳ ಚಂದವಾಗಿ ಗ್ರಹಿಸ್ತಾರೆ. ಮತ್ತೆ ಒಂದು ರಂಗದಲ್ಲಿ ಶಿಸ್ತುಬದ್ಧವಾಗಿ ಮತ್ತೆ ರಂಗದ ಒಳಗೂ ಮತ್ತು ರಂಗದ ಹೊರಗೂ ಒಂದು ಪಾತ್ರದ ಬಗ್ಗೆ ಒಂದು ಚಿಂತನೆಯ ದೃಷ್ಟಿ ಅವರಿಗಿದೆ. ಮತ್ತೆ ನಿರ್ವಹಿಸುವಂತ ಪಾತ್ರಗಳಿಗೆ ಜೀವ ತುಂಬುವಂತ ಒಂದು ಬದ್ಧತೆಯನ್ನು ನಾನು ಕಂಡಿದ್ದೆ ಸರ್ ಅವ್ರ ಹತ್ರ. ನಮ್ಮ ಹವ್ಯಾಸಿ ಯಕ್ಷಗಾನ ರಂಗಭೂಮಿಯಲ್ಲಿ ನಿಮ್ಗೆ ಗೊತ್ತಿತ್ತು, ಸಾಧಾರಣ ಈ ಪುರಾಣ ಪ್ರಸಂಗಗಳೆಲ್ಲ ಮೂಲೆಗೆ ಹೋಗ್ತಾ ಇದೆ ಈಗ. ಆದ್ರೆ ಇವರ ನೇತೃತ್ವ ಸಂಸ್ಥೆಗಳಲ್ಲಿ ಮತ್ತು ಇವರು ಹೆಚ್ಚಾಗಿ ಒಂದು ಪುರಾಣ ಪ್ರಸಂಗಗಳನ್ನೇ ಮತ್ತೆ ಪುರಾಣ ವೇಷಗಳನ್ನೇ ಮಾಡ್ತಾ ಇರುವುದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹೌದು ಸರ್, ಖಂಡಿತ. ಉತ್ತಮ ವೇಷಧಾರಿಯಾಗಿ ಮತ್ತು ಒಳ್ಳೆಯ ಕಲಾ ಸಂಘಟಕರಾಗಿ ಅದೆಷ್ಟೋ ಕಲಾ ಸಂಸ್ಥೆಗಳು, ಅವ್ರು ಹೇಳುವುದಿಲ್ಲ, ಅವರ ನೇತೃತ್ವದ ಅದೆಷ್ಟೋ ಕಲಾ ಸಂಸ್ಥೆಗಳಲ್ಲಿ ಅವರು ಅನೇಕ ಪ್ರತಿಭೆಗಳನ್ನ ಮತ್ತು ಕಲಾ ಸಂಸ್ಥೆಗಳನ್ನ ಒಂದು ಪುನರುಜ್ಜೀವನಕ್ಕೆ ಶ್ರಮಿಸಿದ ನಾನು ಕಣ್ಣಾರೆ ಕಂಡಿದ್ದೆ. ನಾನು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಸರ್, ಕಳೆದ ನವೆಂಬರ್ 4ರಂದು ಅವ್ರು ಹೇಳಿರ್ಬಹುದು, ಆದ್ರೆ ಬ್ರಹ್ಮ ಅವರ ಶಾಮಿಲಿ ಶಾನಾಯದಲ್ಲಿ ನನ್ನ ಒಂದು 25ರ ರಜತ ಸಂಭ್ರಮವನ್ನ ತಾನೇ ಮುಂಚೂಣಿಯಲ್ಲಿ ನಿಂತು ಬಹುಶಃ ಇನ್ನು ಯಾರು ಹಾಗೆ ಮಾಡಿರ್ಲಿಕ್ಕಿಲ್ಲ, ಅಭೂತಪೂರ್ವ ರೀತಿಯಲ್ಲಿ ಆಯೋಜಿಸಿದಂತ ಒಂದು ಕೀರ್ತಿ ನಮ್ಮ ರಾಘವಣ್ಣ ಸಲ್ತದೆ. ಹೌದು, ಖಂಡಿತ ಸರ್. ಖಂಡಿತವಾಗಿ ಅದು ಕರ್ತವ್ಯ ಅಂತ ಹೇಳಿದ್ರೆ ಹಗಲು ರಾತ್ರಿ ಪರಿವೇ ಇಲ್ಲದಂತ ಒಂದು ಪರಿಶ್ರಮ ಸರ್ ಅವರದ್ದು. ಬಹಳ ಕ್ರಿಯಾಶೀಲ ವ್ಯಕ್ತಿತ್ವ. ಅಂದ್ರೆ ಅವರಿಗೆ ರಿಸಲ್ಟ್ ಒಳ್ಳೇದು ಬರ್ಬೇಕು. ರಿಸಲ್ಟ್ ಒಳ್ಳೆ ಬರುವವರೆಗೂ ಅವ್ರ ಶ್ರಮ ಇದೆ. ಯಾವುದೇ ಒಂದು ಸಂಘಟನಾತ್ಮಕ ವಿಷಯದಲ್ಲಿ ಒಂದು ಕಲಾತ್ಮಕವಾಗಿ ವೈಶಿಷ್ಟ್ಯ ಹೀಗೆ ಮಾಡುವ ರಾಘವಣ್ಣ ಅಂತ ಹೇಳಿದ್ರೆ ಅದು ಆಯ್ತು ಅಂತ ಲೆಕ್ಕ. ಅಷ್ಟರ ಮಟ್ಟಿಗೆ ಕಲಾ ಸಂಘಟನಾ ಚಾತುರ್ಯ ಉಂಟಲ್ಲ ಸರ್. ಬಹುಶಃ ನಾನು ಕಂಡಂತ ಯುವ ಕಲಾವಿದರ ಒಂದು ಬಳಗದಲ್ಲಿ ಇವರು ಅಗ್ರಮಾನದಂತ ಹೇಳ್ಬೋದು. ಆ ಸಂಘಟನಾ ಬದ್ಧತೆ, ಶಿಸ್ತು ಅದೆಲ್ಲ ಬಹಳ ಮೆಚ್ಚುವಂತದ್ದು, ಅದೆಲ್ಲ ಸುಲಭದಲ್ಲಿ ಬರುವಂತದ್ದಲ್ಲ. ಖಂಡಿತವಾಗಿ ನನ್ನ ಒಂದು ಗುರುತನವನ್ನ ಅವರು ಸಾರ್ಥಕ ಮಾಡಿದ್ದಾರೆ. ಒಬ್ಬ ಶಿಷ್ಯ ಗುರುವಿಗಾಗಿ ಏನ್ ಮಾಡಬೇಕು ಆ ಕರ್ತವ್ಯವನ್ನ ಅವರು ತನ್ನ ಕಲಾ ಬದುಕಿನಲ್ಲಿ ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ಇದು ನಾನು ಹಾರ್ದಿಕವಾಗಿ ಹೇಳುವಂತ ಒಂದು ವಿಷಯ. ವೈಯಕ್ತಿಕವಾಗಿ ನನ್ನ ಕಲಾ ಬದುಕಿನಲ್ಲಿ ಒಬ್ಬ ಶಿಷ್ಯನಾಗಿ, ಕಲಾವಿದರಾಗಿ, ಕಲಾ ಸಂಘಟಕರಾಗಿ ಇವರ ಪ್ರೀತಿ, ವಿಶ್ವಾಸ, ಸ್ನೇಹಪರತೆ ಬಹಳ ದೊಡ್ಡದು. ನನಗ್ ಬಹಳ ಖುಷಿ ಆಯ್ತು ಅವರನ್ನ ಸಂದರ್ಶನ ಮಾಡಿದ್ದು. ತುಂಬಾ ನಾನು ನಿಮ್ಮನ್ನ ಎಷ್ಟು ಕೊಂಡಾಡಿದ್ರು ಸಾಲದು.
ಅವರು ಭಾವನಾತ್ಮಕರಾದ್ರು ಸರ್. ಖಂಡಿತ ಸರ್. ಗುರುಗಳ ಮಾತು ಕೇಳಿ ಕಣ್ಣಿಂದ ಆನಂದ ಭಾಷೆ ಬರ್ತಿದೆ ಅವರಿಗೆ. ನನ್ನ ಕಲಾ ಬದುಕಿನಲ್ಲಿ ನಾನು ಏನು ಮಾಡಬಹುದು ಅದನ್ನೆಲ್ಲ ನಾನು ಮಾಡ್ತೇನೆ. ಅವರು ನಾನ್ ನಂಬಿದಂತ ದುರ್ಗಾ ಪರಮೇಶ್ವರ ಅಮ್ಮನವರು, ಬ್ರಹ್ಮಲಿಂಗ ಸ್ವಾಮಿ ಅವರಿಗೆ ಯಾವತ್ತೂ ಅನುಭವಿಸಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಖಂಡಿತ ಸರ್, ಖಂಡಿತ ಸರ್, ತುಂಬಾ ಖುಷಿ, ತುಂಬಾ ಖುಷಿ. ಖಂಡಿತ ಸರ್. ಅವರು ಬಹಳಷ್ಟು ಹೇಳ್ತಿದ್ರು ಆಗಿಂದು ಕಾರ್ಯಕ್ರಮ ಬಗ್ಗೆ ಹೇಳಿದ್ರು. ಅದೇ ರೀತಿ ಅದನ್ನ ಸಂಘಟನೆ ಮಾಡುವಂತ ಒಂದು ಆ ಧೈರ್ಯ ಬೇಕು ಸರ್, ಮುಂದೆ ನಿಲ್ಲುವಂತವರಿಗೆ. ಹೌದೌದೌದು, ಅವರೊಂದು ಅದು ಹೇಳಲಿಕ್ಕೆ ಆಗುದಿಲ್ಲ ನನಗೆ, ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ, ಆ ರೀತಿಯಲ್ಲಿ ಮಾಡಿ ತೋರಿಸಿದ್ರು ಅವರು. ಹೌದು ಹೌದು, ನೀವು ಅವರು ಧನ್ಯರು, ನೀವು ಧನ್ಯರು ಸರ್. ಇಂಥ ಶಿಷ್ಯನ ಪಡೆದ ನೀವು ಧನ್ಯ, ಇಂಥ ಗುರುವನ್ನು ಪಡೆದ ಅವರು ಕೂಡ ಧನ್ಯರು. ಖಂಡಿತವಾಗಿ ನಾನು ಧನ್ಯ. ನನಗೀಗ ಸಾವಿರಾರು ಮಂದಿ ಶಿಷ್ಯರಿದ್ದಾರೆ, ಅದ್ರ ಮುಂಚೂಣಿಯಲ್ಲಿ ನಿಂತು ಎಲ್ಲರನ್ನ ಒಗ್ಗೂಡಿಸಿ ಮಾಡಿದ್ರಲ್ಲ, ಅದೆಲ್ಲ ಮರೆಯುವಂತ ವಿಷಯವಲ್ಲ ಸರ್. ಖಂಡಿತ ಸರ್, ಖಂಡಿತ. ಏನ್ ಹೇಳ್ತಾರೆ ಒಳ್ಳೆ ಕಲಾವಿದರು ಅವರು. ವೃತ್ತಿಗೆ ಹವ್ಯಾಸಿ ರಂಗಭೂಮಿಯಲ್ಲದೆ ವೃತ್ತಿ ಮೇಳದಲ್ಲೂ ವೇಷ ಮಾಡಿದ್ದಾರೆ. ಹೌದು ಹೌದು, ಬಹು ಬೇಡಿಕೆ ಇದೆ ಅವರಿಗೂ. ವೃತ್ತಿ ಮೇಳದಲ್ಲಿ ಇದ್ರು ಒಳ್ಳೆ ಕಲಾವಿದ್ರು ಅವರಿಗೆ. ಹೌದು ಹೌದು ಹೌದೌದೌದು ಹೌದು. ಏನ್ ಹೇಳ್ತೀರಿ? ತುಂಬಾ ಖುಷಿ. ನಿಮ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನೋಡು ಸರ್, ಎರಡು ಮಾತು. ಗುರುಗಳೇ, ಬರುದಿಲ್ಲ ಸರ್, ಏನ್ ಮಾತಾಡ್ಬೇಕಂತ ಗೊತ್ತಾಗ ಕುಂದ ಪ್ರಕರಣ ಮಾತಾಡ್ಬೋದು, ತೊಂದ್ರೆ ಇಲ್ಲ. ಎಂತ ಮಾತಾಡೋದು ನಳಿ ಗೊತ್ತಾಗ್ತಿಲ್ಲ. ಇಲ್ಲ ಇಲ್ಲ, ಒಳ್ಳೆ ಭಾಷೆಗಾರರು ಸರ್ ಅವರು. ಅಲ್ಲ, ಒಳ್ಳೆ ಮಾತಾಡ್ತಾರೆ ಅವರು. ಅವರು ಹೇಳಿರುವಂತದ್ದು. ನಾವಂದ್ರೆ ಸಣ್ಣ ಕೆಲಸ ಮಾಡಿದ್ದಷ್ಟೇ, ಅವರು ನಾವು ದೊಡ್ಡ ಕೆಲಸ ಮಾಡಿದ ರೀತಿಯಲ್ಲಿ ಇಲ್ಲ. ಅದು ಎಲ್ಲರಿಗೂ ಮನಸ್ಸಲ್ಲಿ ಇರ್ತದೆ, ಅದು ಮಾಡ್ಬೇಕು ಇದು ಮಾಡ್ಬೇಕು. ಮುಂದೆ ಹೋಗೋರಿಲ್ಲ ಸರ್ ಯಾರು, ಮುಂದೆ ಹೋಗುವಂತ ಧೈರ್ಯ ತಗೊಳ್ಳೋರಿಲ್ಲ ಯಾರು. ಇಲ್ಲದ್ರೆ ನಾನು ಮಾಡ್ತೇನೆ ಅನ್ನೋ ಧೈರ್ಯ ಒಬ್ಬರಿಗೆ ಇರ್ಬೇಕು. ಹೌದು, ಯಾರು ತಗೊಳ್ತಾರೆ, ಹೆಗಲಿಗೆ ಯಾರು ಹಾಕೊಳ್ತಾರೆ. ಮುಂದೆ ಹೋಗೋರು ಇದ್ದಾಗ ಆಗ ಎಲ್ಲರೂ ಬರ್ತಾರೆ. ಜವಾಬ್ದಾರಿ ತಗೊಳ್ಳೋರ್ಬೇಕಲ್ಲ ಸರ್. ಮೆಚ್ಚುವಂತ ಕೆಲಸ ನಿಜವಾಗಿ ಯಾವುದೇ ಗುರುವು ಕೂಡ ಮೆಚ್ಚುವಂತ ಕೆಲಸ. ಯಾವ ಗುರುವು ಕೂಡ ಯಕ್ಷಗಾನ ಜಗತ್ತೇ ಅವರನ್ನು ಮೆಚ್ಚಿದೆ. ಹೌದು ಹೌದು ಹೌದು, ಖಂಡಿತ. ಕಲಿತ ಅಂತ ಗುರುಗಳಿಗೆ ಒಂದು ವಂದನೆ ಹೇಗೆ ಸಲ್ಲಿಸಬೇಕು ಇವರು ನೋಡಿ ಕಲಿಬೇಕು. ಖಂಡಿತ ಖಂಡಿತ ಖಂಡಿತ. ಬಹಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ನನಗೂ ಬಹಳ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸರ್, ಮತ್ತೊಂದು ಅವರ ಒಂದು ಕಲಾ ಬದುಕನ್ನ, ಒಂದು ಜೀವನವನ್ನು ದಾಖಲಿಸುವಂತ ಒಂದು ಪ್ರಯತ್ನ ಮಾಡಿದ್ರಲ್ಲ ನೀವು. ಹೌದು ಸರ್, ಅದು ಸರ್, ಇದು ನಿಜಕ್ಕೂ ಒಂದು ಶ್ಲಾಘನೀಯ ವಿಷಯ ಸರ್. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಆಗ್ಲಿ ಸರ್, ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದ. ಆಯ್ತು ಆಯ್ತು ಸರ್, ಆಯ್ತು, ಧನ್ಯವಾದಗಳು ಸರ್. ಧನ್ಯವಾದ. ಓಕೆ ಸರ್, ಓಕೆ ಓಕೆ ಸರ್. ನಿಮ್ಮ ಗುರುಗಳು ಮಾತಾಡಿದ್ರು ಅಲ್ಲ, ಅವರು ನಿಜ, ಅವರು ಹೇಳಿ ಸತ್ಯ. ನಾನು ಹೇಳೋದನ್ನೇ, ಅಂದರೆ ಮುಂದೆ ಹೋಗೋರ್ಬೇಕು ಸರ್. ಈಗ ಮುಂದೆ ಹೋಗೋನು ಹೇಗಿರ್ತಾನಂದರೆ, ಅವರು ನಾಯಕನಾಗಿರ್ತಾನೆ, ಮತ್ತು ಯಾರು ಇಲ್ಲದ್ರೆ ನಾನು ನಡೆಸ್ಕೊಂಡು ಹೋಗ್ತಾನೆ ಅನ್ನುವಂಥ ಧೈರ್ಯ ಇರೋನು ಮಾತ್ರ ಮುಂದೆ ಹೋಗ್ತಾನೆ. ಯಾಕಂದ್ರೆ ಯಾವುದೇ ಒಂದು ಹೋಟ್ಲ್ ಇಡುವವರು ಅವರಿಗೆ ತಿಂಡಿ ಗಿಂಡಿ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸುಮ್ಮನೆ ಹೋಟ್ಲ್ ಇಟ್ಟರೆ ಆಗೋದಿಲ್ಲ, ಇನ್ನೊಬ್ಬರು ನಂಬ್ಕೊಂಡು ಮಾಡ್ಲಿಕ್ಕೆ. ನೀವು ಮುಂದೆ ಹೋಗಿದ್ರಿ, ಎಲ್ಲರೂ ಬರ್ತಾರೆ ಅನ್ನೋ ಭರವಸೆಯಿಂದ ಹೋಗಿದ್ರಿ, ಎಲ್ಲರೂ ಬಂದರು, ನಿಮಗೆ ಖುಷಿ ಆಯಿತು. ಮುಂದೆ ಹೋದ್ರಿ ನೀವು, ನಿಮ್ಗೆ ಹೇಗೆ ಅನಿಸ್ತು ಸರ್ ಗುರುಗಳು ಮಾತಾಡಿದ್ರು? ಗುರುಗಳು ಮಾತಾಡುವಾಗ ನಮ್ಗೆ ಪೂಜ್ಯ ಭಾವನೆ ಬರ್ತದೆ. ಯಾಕಂತ ಹೇಳಿದ್ರೆ ಅವರು ಸೌಮ್ಯ ಪ್ರವೃತ್ತಿಯವರು, ಮತ್ತೆ ಯಾವುದೇ ರೀತಿಯಲ್ಲಿ ಅಪೇಕ್ಷೆ ಪಡುವಂತವರಲ್ಲ. ಯಕ್ಷಗಾನದಲ್ಲಿ ಯಾವುದೇ ಅಪೇಕ್ಷೆ ಪಡುವಂತ ವ್ಯಕ್ತಿ ಅಲ್ಲ. ಮತ್ತೆ ನನಗೆ ಇದು ಬೇಕು ಅದು ಬೇಕು, ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಯಾವುದೂ ಇಲ್ಲ. ನಮಗೆ ಬಂದಂತ ವಿಚಾರ 25ನೇ ವರ್ಷ ಅಂದ್ರೆ ಜನಸಾಲೆ ರಾಘವೇಂದ್ರಾಚಾರ್ಯರು ಅವರೆಲ್ಲ ಒಂದೇ ತರಗತಿಯಲ್ಲಿ ಕಲಿತವರು ಕಲಾ ಕೇಂದ್ರದಲ್ಲಿ. ಜನಸಾಲೆ ರಾಘವೇಂದ್ರಾಚಾರ್ಯ ಅವರು 25 ವರ್ಷದ ಸಾರ್ಥಕ ಬದುಕಿನ ಕಾರ್ಯಕ್ರಮ ಆಯ್ತು. ಆ ಸಂದರ್ಭಕ್ಕೆ ನಮ್ಗೆ ತೋಚಿದ್ದು ಗುರುಗಳು ಅವರು ಒಂದೇ ವಯೋಮಾನದವರಲ್ಲ. ಹಾಗಾಗಿ ನಿಮ್ಮದೊಂದು ಕಾರ್ಯಕ್ರಮ ಮಾಡುವಂತ ಅವರಿಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ಬೇಡದೇ ಬೇಡ ಅಂತ ಹೇಳಿ, ಆವಾಗ ನಮ್ಗೆ ಮೈಯಾಕ್ಷ ಶ್ರೀ ಪ್ರತಿಷ್ಠಾನ ಅಂಡ್ಲಾಡಿ ಮಠ ಋಷಿಕೇಶ್ ಮೈಯರು ಇದ್ದಾರೆ, ಸಂಸ್ಥಾಪಕರು. ಅವರು ಗುರುಗಳು ಅದರಲ್ಲಿ ಅಧ್ಯಕ್ಷರು, ನಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ಪ್ರತಿಷ್ಠಾನದ ಗುರುಗಳಾಗಿರ್ತಕ್ಕಂಥ ನಮ್ಮ ಮೈರ್ ಹತ್ರ ಕೇಳಿದಾಗ ಅವರು ಹೇಳ್ದೆ, ನಾನು ಇವ್ರಿಗೆ ಗೊತ್ತಿಲ್ಲ ವಿಚಾರ, ಒಂದು ಮಾಡ್ಬೋದಿತ್ತು, ಅಡ್ಡಿಲ್ಲ ಪ್ರತಿಷ್ಠಾನದ ವತಿಯಿಂದನೇ ಮಾಡುವ, ತೊಂದರೆ ಇಲ್ಲ, ನೀವು ಮುಂದೆ ಹೋಗಿ ನಾನು ಇದ್ದೇನೆ ಹೇಳಿ ಅನ್ನುವಂಥ ಭರವಸೆ ಮಾತುಗಳನ್ನು ಆಡಿದ್ರು. ಅವಾಗ ನನಗೊಂದು ಧೈರ್ಯ ಬಂತು. ಕೇವಲ ಪ್ರತಿಷ್ಠಾನದ ವತಿಯಿಂದನೇ ಮಾಡಿದ್ರೆ ಅದು ಪ್ರತಿಷ್ಠಾನದ ಕಾರ್ಯಕ್ರಮ. ಆದ್ರೆ ಗುರುಗಳಿಗೆ ಒಂದು 50, 60, 70 ಸಂಸ್ಥೆಗಳಿಂದ ಅವರು ಶಿಷ್ಯರಿದ್ದಾರೆ ಸಂಸ್ಥೆಗಳಲ್ಲಿ. ಆ ಶಿಷ್ಯರನ್ನೆಲ್ಲ ಒಗ್ಗೂಡಿಸಿಕೊಂಡು ಮಾಡಿದ್ರೆ ಹೇಗೆ ಅನ್ನುವಂಥ ಆಲೋಚನೆ ಬಂತು. ಆವಾಗ ಒಂದು ತರಬೇತಿಯನ್ನು ಗುರು ನರಸಿಂಹನ ಸಾನ್ನಿಧ್ಯ ಸಾಲಿಗ್ರಾಮ ಮಂಟಪ ಹೋಟೆಲ್ನಲ್ಲಿ ಮಾಡಿದಾಗ
ಸಾನ್ನಿಧ್ಯ ಹತ್ರ ಎಲ್ಲರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ಬಂತು. ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರಿಂದ ಇದನ್ನು ಮಾಡುವ ಅನ್ನುವಂಥದ್ದು. ಹಾಗಾಗಿ ಆ ಕಾರ್ಯಕ್ರಮ, ಆ ಸಭೆಗೆ ಗುರುಗಳನ್ನು ಆಮಂತ್ರಣ ಮಾಡಿದ್ವಿ. ಅವರು ಬಂದಿದ್ರು. ಅವರು ಬೇಡ ಅನ್ನುವಂಥದ್ದು ಒಂದೇ ದೊಡ್ಡ ಮಟ್ಟದಲ್ಲಿ ಬೇಡ, ಒಂದು ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸಾಕು, ನಾನು ಸಾರ್ಥಕ ಜೀವನಕ್ಕೆ 25ರದ್ದು ಎಲ್ಲಾದರೂ ಒಂದು 2 ಗಂಟೆ ಹೊತ್ತಿನ ಆಟ ಮಾಡಿ, ಒಂದು ಏನಾದರೂ ಕಿರು ಇದು ಮಾಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ. ಆದ್ರೆ ನಮ್ಮ ಸಂಘದ ಎಲ್ಲ ಸದಸ್ಯರಿದ್ದಾರಲ್ಲ, ಅವರ ಆಲೋಚನೆಗಳೇ ಬೇರೆ. ಗುರುಗಳನ್ನ ವೈಭವದಿಂದ ನಾವು ಆ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾನು ಮಾಡಿರುವಂತ ಗುರುಗಳು ಹೇಳಿದ್ರು. ಈಗ ನಮ್ಗೆ ಏನೋ ಒಂದು ಮಾಡ್ಬೇಕನ್ನಂತ ಆಲೋಚನೆ ಬಂತು. ಆದ್ರೆ ನನಗೆ ಸಹಕಾರವನ್ನ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆ ಸದಸ್ಯರು ಹಾಗೆ ಮಾಡುವ ಹೀಗೆ ಮಾಡುವ ನನ್ನ ಜೊತೆ ಎಲ್ಲ ಕಡೆಗೂ ಬಂದಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಬಂದಿದ್ದಾರೆ. ಗುರುಗಳು ಸಹಕಾರ ಮಾಡಿದ್ದಾರೆ, ತುಂಬಾ ಸಹಕಾರವನ್ನ ಕಾರ್ಯಕ್ರಮಕ್ಕೆ ಅವರು ಕೂಡ ಮಾಡಿದ್ದಾರೆ. ಯಶಸ್ಸು ಕಂಡಿದೆ. ಯಾಕಂದ್ರೆ ಆ ವೇದಿಕೆ ಅನ್ನುವಂಥದ್ದು ಇನ್ನೂ ಕಣ್ಮುಂದೆ ಬರ್ತದೆ. ಡಾಕ್ಟರ್ ಶ್ಯಾಮ್ ಭಟ್ರು ಕೂಡ ಇಡೀ ವೇದಿಕೆ ಸಾಧಾರಣ ಒಂದು 2 ರಿಂದ 3 ಗಂಟೆ ಹೊತ್ತು ವೇದಿಕೆ ಹೋಯ್ತು. ನಮ್ಮ ವೇದಿಕೆ ಕಾರ್ಯಕ್ರಮ 1 ಗಂಟೆ ಆಲೋಚನೆ ಇತ್ತು. ಇವರನ್ನ ಹಾಲ್ನಲ್ಲಿ ಮೆರವಣಿಗೆಯಿಂದ ಕರೆದುಕೊಂಡು ಬರುವಂತ ಶಿಷ್ಯರೇ ಕರೆದುಕೊಂಡು ಬರುವಂತದ್ದು, ಗುರುಗಳನ್ನ ಮೇಲ್ಗಡೆ ವೇದಿಕೆ ಉಳಿಸುವಂಥದ್ದು. ಅವರ ಗುರುವಂದನೆ ಆಗುವಂತ ಸಂದರ್ಭದಲ್ಲಿ ಅವರ ಶಿಷ್ಯರಿಂದಲೇ ನಾಟ್ಯ ವೈಭವ, ಅವರ ಶಿಷ್ಯರಿಂದಲೇ ಹಿಮ್ಮೇಳ, ವೇದಿಕೆಯಲ್ಲಿ ಎಲ್ಲ ಗಣ್ಯರು ಉಪಸ್ಥಿತಿಯಲ್ಲಿ ಅವರ ಎದುರುಗಡೆ ವಿಶಿಷ್ಟವಾದ ಕಾರ್ಯಕ್ರಮ. ಹಾಗಾಗಿ ಶ್ಯಾಮ್ ಭಟ್ರು ಅಂತ ಮತ್ತೆ ಡಾಕ್ಟರ್ ಜಿ ಶಂಕರ್ ಶುಭಾಶೀರ್ವಾದ ಮತ್ತೆ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತದೆ. ಬೆನ್ನೆಲುಬಾಗಿ ನಮ್ಗೆ ಶ್ರೀರಕ್ಷೆಯಾಗಿ ಇದ್ದವರು ಆನಂದ್ ಸಿಕುಂದ ಗಣ್ಯಾತಿ ಗಣ್ಯರು, ಅವರ ಎಲ್ಲ ಸಹಕಾರದಿಂದಾಗಿ ನಮ್ಮ ಶಿವಣ್ಣ ಅವರು ಹಾಲ್ನಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಶಿವ ಎಸ್ ಕರ್ಕೇರ್ ಅವರು ನಮ್ಗೆಲ್ಲ ಒಂದು ಹೇಳಿದ ಹಾಗೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರೋತ್ಸಾಹವನ್ನ ಕೊಟ್ಟು ಆ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಖಂಡಿತ ಸರ್. ಅದೇ ರೀತಿ ಸರ್ ತಮ್ಮ ಹಾಗಾಗಿ ಈ ಒಂದು ವೇದಿಕೆ ಕಲಾಂತರಂಗದ ವೇದಿಕೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಸಲ್ಲಿಸುವಂಥದ್ದು. ನಮ್ಮ ಉಡುಪಿ ಜಿಲ್ಲೆಯಿಂದ ಕೋಟಭಾಗದಲ್ಲಿ ಗುರುಗಳ ಗುರುತನದಲ್ಲಿರ್ತಕ್ಕಂಥ ಎಲ್ಲ ಕಲಾ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಮತ್ತೆ ಸದಸ್ಯರಿಗೆ ಗುರುಭ್ಯೋ ನಮ್ಮ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ನಿಮ್ಮ ಎಲ್ಲರಿಗೂ ಕೂಡ ಈ ಮೂಲಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್, ಖಂಡಿತ. ಇನ್ನೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವ. ಅವರು ಕೊನೆಯ ಕಾಲರ್ ಯಾರು ಅಂತ ನೋಡೋಣ ಸರ್. ಅವರು ಹೇಳುದಿಲ್ಲ. ನಮಸ್ತೆ ಸರ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆಚಾರ್ಯ ಇದ್ದಾರೆ ಸರ್, ರಾಘವೇಂದ್ರ ಸರ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡಿ, ನೀವು ಯಾರು ಅಂತ ಹೇಳಬೇಡಿ, ನೋಡುವ ಅವ್ರು ಹೇಳ್ತಾರೆ, ನೋಡುವ. ರಾಘವೇಂದ್ರ ಅವರೇ ನಮಸ್ತೆ ಸರ್. ನಮಸ್ತೆ. ಪ್ರಕಾಶ್ ಅಣ್ಣ, ಭಾರಿ ಚಂದ ಕಾಣ್ತಿದ್ರಿ ಮಾರೆ. ಆರಾಮಿದ್ದೀರಿ ನೀವು? ಭಾರಿ ಚಂದ ಕಾಣ್ತಿದ್ದೀರಿ, ಭಾರಿ. ಥ್ಯಾಂಕ್ ಯು. ಅದೇ ಸರ್, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದ್ದಾರೆ. ಅವ್ರ ಬಗ್ಗೆ ಒಂದು ಅವರ ಯಕ್ಷ ಪಯಣ, ಅದೇ ರೀತಿ ಅವರ ಸಹಕಾರಿ ಕ್ಷೇತ್ರದ ಪಯಣ, ಇದ್ರ ಬಗ್ಗೆ ಒಂದೆರಡು ಮಾತು ಸರ್. ಅಲ್ಲ, ನಾವು ರಾಘವೇಂದ್ರ ಅವರು ಹಾಡು ಮೂಟದ ಸುತ್ತಿಲ್ಲ ಹೇಳ್ತಾರೆ, ಆತರ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಸಕಲ ಕಲಾ ವಲ್ಲಭ ಅಲ್ಲ ಸರ್? ಸಕಲ ಕಲಾ ವಲ್ಲಭ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮತ್ತೆ ಅವರು ಒಬ್ಬ ಬರಹಗಾರರು ಕೂಡ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಲೇಖನಗಳನ್ನೆಲ್ಲ ಬರೆದು ಜನಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ತುಂಬಾ ಮಾಡ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ಒಂದು ಉಪನ್ಯಾಸಕರಾಗಿ ಕೂಡ ಕೆಲಸ ಮಾಡಿದಂತ. ಮತ್ತೆ ಜೆಸಿ ಸಂಸ್ಥೆ, ರಾಟ್ರಾಕ್ ಸಂಸ್ಥೆಗಳು ಅಥವಾ ನಮ್ಮ ಸಾಹಿತ್ಯ ಪರಿಷತ್ತು ಪುಸ್ತಕಗಳು, ಬೇರೆ ಬೇರೆ ಸಮಾಜ ಸೇವಾ ಸಂಘಟನೆಗಳಲ್ಲಿ ಅವರು ತಮ್ಮ ತೊಡಗಿಸಿಕೊಂಡಿದ್ದಾರೆ ಅನ್ನೋದಕ್ಕಿಂತಲೂ ಅವರು ಅದರ ಆತ್ಮ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟುತನದಲ್ಲಿ ನಿರ್ವಹಿಸುವ ಒಂದು ವ್ಯಕ್ತಿದ್ರೆ ಅವರು ರಾಘವೇಂದ್ರ ಕರ್ವಾಲ್ ಅವರು. ಒಂದು ಸಮಯದ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಆ ಒಂದು ಕಾರ್ಯಕ್ರಮವನ್ನು ಮತ್ತೆ ಆನ್ ದಿ ಸ್ಪಾಟ್ ಹೇಳ್ತೀವಿ. ಈಗ ಎಲ್ಲ ಯಾರೋ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇರ್ತಿದ್ದಾರೆ, ಅವರು ಅಲ್ಲಿ ಆಬ್ಸೆಂಟ್ ಆಗ್ತಾರೆ. ರಾಘವೇಂದ್ರ ಅವರೇ, ನೀವು ಅದನ್ನ ಮುನ್ನಡೆಸಿದ್ರೆ ಇಮಿಡಿಯೇಟ್ ಅವರು ಅದನ್ನ ಮಾಡಿಕೊಳ್ಳುವಂತ ಚಾಕಚಕ್ಯ ಹೊಂದಿದ್ದಾರೆ. ಮತ್ತು ಅವರು ಒಳ್ಳೆ ಒಂದು
ಬೃಹದ್ರೂಪಿ ವ್ಯಕ್ತಿತ್ವ ಅವರು. ಯಾಕಂದ್ರೆ ನಗುಮುಖದ ಒಂದು ಸೇವೆ ಹೇಳ್ತಾರಲ್ಲ, ಹೌದೌದು, ಸಮಾಜ ಸೇವೆ ಬಂದ್ರು ಕೂಡ ಅವರು ನಗುಮುಖದ ಸೇವೆ. ಹೌದು, ಅವರಿಗೆ ಜಾನಪದ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ಟಿವಿಯಲ್ಲಿ ನೋಡಿ, ತುಂಬಾ ಖುಷಿ ಆಯ್ತು. ಸಾಕಷ್ಟು ಅವಾರ್ಡ್ ಕೂಡ ಬಂದಿದೆ ಅವರಿಗೆ, ಪ್ರಶಸ್ತಿಗಳು. ಹೌದು, ಮತ್ತೆ ರಕ್ತದಾನಿ ಕೂಡ ಅವರು ರಕ್ತದಾನಿ ಕೂಡ ಆಗಿದ್ದಾರೆ ಅವರು. ಸಾಕಷ್ಟು ಬಾರಿ ರಕ್ತ ನೀಡಿ ಅನೇಕ ಜನರ ಪ್ರಾಣ ರಕ್ಷಣೆ ಮಾಡಿದಂತ ಒಂದು ಆಪತ್ ಬಾಂಧವ ಕೂಡ ಆಗಿದ್ದಾರೆ. ಆಗ್ಲಿ ಸರ್, ಅದೇ ಬಹಳ ಖುಷಿ ಆಯ್ತಲ್ಲ ಸರ್ ಅವರೊಂದಿಗೆ ಮಾತಾಡಿ. ಪ್ರಕಾಶ್ ಅಣ್ಣ ನಮಸ್ತೆ. ಖುಷಿ ಆಯ್ತು. ನಮಸ್ತೆ. ನಮಸ್ತೆ. ಬಿಡುವಿನ ಸಮಯ ಮಾಡ್ಕೊಂಡು ಹೌದು ಹೌದು ಹೌದು, ನಮ್ಗೆ ಸರ್ಪ್ರೈಸ್ ಕಾಲ್ ನಿಮ್ದು. ಹೌದು, ಸರ್ಪ್ರೈಸ್ ನಿಜವಾಗಿ. ಹೌದಾ? ಅವರು ಅತ್ಯದ್ಭುತ ಕಲಾವಿದರು, ಸಿಂಗರ್ ಅವರು. ಹೌದು, ಸಿಂಗರ್ ಮತ್ತೆ ರಾಷ್ಟ್ರ ಪ್ರಶಸ್ತಿ ವಿಜೇತರು. ಹೌದು, ಪ್ರಕಾಶ್ ಸುವರ್ಣ ಕಟ್ಪಾಡಿ ಅವರು. ಹೌದು. ಪ್ರಕಾಶ್ ಅಣ್ಣ ತುಂಬಾ ಧನ್ಯವಾದ ನಿಮಗೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್. ನಿಮಗೆ ಈ ಚಾನಲ್ ಬೆಳಗೋದ್ರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು ಧನ್ಯವಾದಗಳು ಸರ್. ಪ್ರಕಾಶ್ ಸುವರ್ಣರು ಅತ್ಯದ್ಭುತ ಕಲಾವಿದರು. ಉಡುಪಿ ಜಿಲ್ಲೆಯಲ್ಲಿ ಹೆಸರಾಂತ ಹಿನ್ನೆಲೆ ಗಾಯಕರು. ಮತ್ತೆ ಸೃಷ್ಟಿ ಕ್ರಿಯೇಷನ್ಸ್ ಅನ್ನುವಂಥದ್ದು ಇದೆ ಅವ್ರದ್ದು. ಕಿರುಚಿತ್ರಗಳನ್ನ ತುಂಬಾ ಮಾಡಿದ್ದಾರೆ. ಅದರ ಒಂದು ಕಿರುಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಅವಾರ್ಡ್ ಕೂಡ ಸಿಕ್ಕಿದೆ ಅವರದ್ದು. ಅವರ ಜೊತೆಯಲ್ಲಿ ಕಿರುಚಿತ್ರಕ್ಕೂ ನಾವು ಅವರ ಒಂದು ಡೈರೆಕ್ಷನ್ ಇದೆಲ್ಲ ನೋಡ್ಲಿಕ್ಕೆ ನಾವು ಹೋಗ್ತೇವೆ ಬಿಡುವಿನ ಸಮಯದಲ್ಲಿ. ಅದೇ ರೀ ಸರ್, ಆ ಕಿರುಚಿತ್ರ ಅಂದ ಕೂಡ ನೆನಪಾಯ್ತು. ನೀವು ಕೂಡ ಒಂದು ಕಿರುಚಿತ್ರಲ್ಲೇ ಮಾಡಿದ್ರಿ, ಒಂದೋ ಎರಡು ಗೊತ್ತಿಲ್ಲ, ಒಂದು ಸಾವಿನ ಮುಖ ಎನ್ನುವಂಥ ಕಿರುಚಿತ್ರ. ಅದು ಹೇಗೆ ಸರ್? ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಅದರಲ್ಲಿ ಇವರು ಇದ್ದಾರೆ, ಪ್ರಕಾಶ್ ಸುವರ್ಣರು ಇದ್ದಾರೆ. ಮತ್ತೆ ಸಾವಿನ ಮುಖ ಕಿರುಚಿತ್ರ ನಿರ್ದೇಶಕರಾಗಿದ್ದವರು ನಮ್ಮ ಗೆಳೆಯವರು, ಆತ್ಮೀಯರು, ನಮ್ಮ ಸಹಕಾರಿ ರಂಗದ ಸಹಪಾಠಿಗಳು, ಪ್ರಶಾಂತ್ ಎಸ್ ಪಿ ಅಂತ. ಅವರ ಇದರಲ್ಲಿ ಆಗಿರ್ತಕ್ಕಂಥ ಇದು ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಅವರೆಲ್ಲ ಒಟ್ಟಾಗಿ ಒಂದು ಮಾಡಿರ್ತಕ್ಕಂಥ ಉಡುಪಿ ಭಾಗದ ನಾನಾ ಭಾಗಗಳಲ್ಲಿ ದೇವಸ್ಥಾನಗಳೆಲ್ಲ ಶೂಟ್ ಮಾಡಿದೆ. ಅಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ನನ್ನನ್ನು ಕೂಡ ಇದು ನಾವು ನಿರ್ದೇಶನ ಮಾಡುವಾಗ ನಮಗೊಂದು ಆಸಕ್ತಿ ಇರ್ತದೆ, ಹಾಗೆ ಬರ್ಬೇಕು, ಹೀಗೆ ಬರ್ಬೇಕು. ನಮ್ಮ ಒಳಗೆ, ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಈಗ DOP ಅವರವರು ಭುವನೇಶ್ ಪ್ರಭು ಅವರು DOP ಹೆಸರಾಂತ DOP ಅವರು. ತುಂಬಾ ಒಂದು 100 ಹತ್ರ ತುಂಬಾ ಕಿರುಚಿತ್ರಗಳಿಗೆ ಮತ್ತೆ ಫಿಲ್ಮಿಗೂ ಕೂಡ DOP ಅನ್ನು ಮಾಡಿದ್ದಾರೆ. ಈ ಸಾವಿನ ಮುಖ ಕಿರುಚಿತ್ರವನ್ನು ನಾವು ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕನ್ನುವಂಥ ದೃಷ್ಟಿಯಿಂದ. ಅಂದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು, ಸಮಾಜದಲ್ಲಿ ಏಕಮಾರ್ಗವಾಗಿ ವರ್ತಿಸಬಾರದು, ವಿಶೇಷವಾಗಿ ಎಲ್ಲಾ ರೀತಿಯ ವ್ಯಾಪಕವಾಗಿ ಚಿಂತನೆ ಮಾಡಬೇಕು. ನಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಒಂದು ಕುಟುಂಬ ಇರ್ತದೆ, ಕುಟುಂಬಕ್ಕೆ ಆಸರೆಯಾಗಿರ್ಬೇಕು. ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ನಾವು ನಮ್ಮ ಜೀವನವನ್ನ ತ್ಯಜಿಸುವಂಥದ್ದು ಅದೆಲ್ಲ ಮಾಡಬಾರ್ದು ಅನ್ನುವಂಥ ಒಳ್ಳೆ ಅತ್ಯುತ್ತಮ ಸಂದೇಶ ಇರುವಂಥ ಸಾವಿನ ಮುಖ. ಅದಕ್ಕೂ ಪ್ರಶಸ್ತಿಯು ಕೂಡ, ರಾಜ್ಯ ಮಟ್ಟದ ಪ್ರಶಸ್ತಿಯು ಕೂಡ ಬಂದಿತ್ತು. ಹಾಗಾಗಿ ಆ ಕಿರುಚಿತ್ರ ಸಂದರ್ಭದಲ್ಲಿ ಪ್ರಕಾಶ್ ಸುವರ್ಣರು ಬರ್ತಿದ್ರು. ಇವರು ದೊಡ್ಡ ಕಲಾವಿದರು, ಕಿರುಚಿತ್ರದ ನಿರ್ದೇಶಕರು, ದೊಡ್ಡ ನಿರ್ದೇಶಕರು. ಅವರೆಲ್ಲ ಬರ್ತಿದ್ರು, ಅವರು ಮಾರ್ಗದರ್ಶನವನ್ನು ನಮಗೆ ಕೊಡ್ತಾ ಇದ್ರು. ಹಾಗಾಗಿ ಅದು ಯಾವತ್ತು ಅದರೆಲ್ಲ ಸಣ್ಣ ಪಾತ್ರವನ್ನು ಮಾಡಿದ್ರು, ಸಣ್ಣ ಪಾತ್ರವನ್ನು. ಅಂದ್ರೆ ಯಕ್ಷಗಾನ ಕಲಾವಿದರು ಬೇರೆ ಅಭಿನಯಿಸಲಿಕ್ಕೆ ಸುಲಭ ಆಗ್ತದೆ, ಆದ್ರೆ ಈ ಸಾಮಾಜಿಕದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಕ್ಯಾಮರಾ ಇಟ್ಟಾಗ ಕಷ್ಟ ಆಗ್ತದೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಸಾವಿನ ಮುಖ ಹೊರತಾಗಿಯೂ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ವಯಸ್ಸಿನಲ್ಲಿ ಇರುವಾಗಲೂ ನಾವು ನಾಟಕಗಳನ್ನು ತುಂಬಾ ಅಭಿನಯಿಸಿದ್ದೇವೆ. ನಿಮ್ಗದು ಬೇಸ್ಮೆಂಟ್ ಕನಸಂಗು ನೀನೆ ಮನಸಂಗು ನೀನೆ ಅನ್ನುವಂಥ ನಾಟಕ ಒಂದು 200-300 ಪ್ರದರ್ಶನಗಳು ಕಂಡಿದೆ. ಅಲ್ಲಿ ಲೋಕೇಶ್ ತಿಂಗಳಾಯ ಅನ್ನುವಂಥ ನಮ್ಮ ಊರಿನ ಒಳ್ಳೆ ಕಲಾವಿದರು, ಪ್ರಬುದ್ಧಾಸ್, ಕುಂದಾಪುರ ಕನ್ನಡದ ಪ್ರಖ್ಯಾತೆ. ಈಗ ಸ್ವಲ್ಪ ಅವರ ಪ್ರಚಲಿತದಲ್ಲಿ ಇಲ್ಲ. ಆವಾಗ ಅವರು ಕುಂದಾಪುರ ಕನ್ನಡ ಈಗ ಏನ್ ಪ್ರಚಲಿತಕ್ಕೆ ಬಂದಿದೆ, ಆವಾಗ ಬಂದಿದ್ರೆ ಅವರು ಸ್ಟಾರ್ ಕಲಾವಿದರಾಗಿ. ಈಗ ಪ್ರಚಾರ ಜಾಸ್ತಿ ಅಲ್ಲ ಸರ್? ಪ್ರಚಾರದ ಜಾಸ್ತಿ. ಅದರಲ್ಲಿ ನಾವು ತುಂಬಾ ಪಾತ್ರ 100 ಪ್ರಯೋಗಗಳಾಗಿ ಪಾತ್ರವನ್ನು ಮಾಡಿದ್ವಿ. ಸರ್, ನಿಮ್ಗೆ ಇದುವರೆಗೆ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಸರ್. ಪ್ರಶಸ್ತಿ ಪುರಸ್ಕಾರಗಳು ತುಂಬಾ ದೊಡ್ಡದು ಅದೇನಲ್ಲ. ನನಗೆ ವೇದಿಕೆಯಲ್ಲಿ ಸನ್ಮಾನಗಳೆಲ್ಲ ಆಗಿದೆ. ಗೋಪಾಡಿ ಯಕ್ಷಗಾನ ಕಲಾ ವೇದಿಕೆಯಲ್ಲಿ ಒಂದು ಪುರಸ್ಕಾರ ಕೊಟ್ಟು, ಸಂಘಟನಾ ಚತುರ ಅನ್ನುವಂತ ಬಿರುದನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ರು. ಮತ್ತೆ ಕ್ಷೇತ್ರ ಮಹಾತ್ಮೆ ಸಂದರ್ಭದಲ್ಲಿಯೂ ಕೂಡ ನನಗೆ ಅತ್ಯುತ್ತಮ ಸಂಘಟನಾಕಾರ ಅನ್ನುವಂಥದ್ದಕ್ಕೆ ಸನ್ಮಾನವನ್ನು ಮಾಡಿದ್ರು. ಮತ್ತೆ ಹೀಗೆ ಸನ್ಮಾನಗಳ ಇದರಲ್ಲಿ ಇದೆ. ಪ್ರಶಸ್ತಿ ಅನ್ನುವಂಥದ್ದು ಅಂದ್ರೆ ನಮ್ಮ ಕಾಲಘಟ್ಟದಲ್ಲಿ ಪ್ರಶಸ್ತಿ ಅನ್ನುವಂಥದ್ದು ನಮಗೆ ಚಿಕ್ಕ ವಯಸ್ಸು. ಪ್ರಶಸ್ತಿಗೆ ಯಾವ ರೀತಿಯಲ್ಲಿ ಇದಿಲ್ಲ. ಕೆಲಸವನ್ನ ಯಕ್ಷಗಾನ ಕ್ಷೇತ್ರಕ್ಕೆ ನಮ್ಮಿಂದ ಏನೋ ಸಿಕ್ಕು ಕೊಡುಗೆಯನ್ನ ಕೊಡ್ಬೇಕು ಅನ್ನುವಂಥದ್ದು
ಅಷ್ಟೇ. ಅಲ್ಲ, ನೀವಿನ್ನು ಸಣ್ಣವರು, ಇನ್ನೊಂದು ಬಹಳಷ್ಟು ದೂರ ಸಾಗ್ಲಿಕ್ಕಿದೆ. ಆವಾಗ ನಿಮ್ಮನ್ನು ಖಂಡಿತವಾಗಿ ಎಲ್ಲಾ ಪ್ರಶಸ್ತಿಗಳು ಅರಸಿಕೊಂಡು ಬರ್ತದೆ. ಖಂಡಿತ ಸರ್. ಮತ್ತೆ ಬಿರುದಾವಳಿಗಳೆಲ್ಲ ತುಂಬಾ ಜನ ಕೊಟ್ಟಿದ್ದಾರೆ. ಯಕ್ಷ ಪ್ರತಿಭಾ ಜ್ವಲಸಿರಿ ಅನ್ನುವಂಥದ್ದು ಶ್ರವಣ ಕಾರಂತರವರು ಮಾಡಿದ್ದಾರೆ, ನಮ್ಮ ಸಂದರ್ಶನವನ್ನು ಮಾಡಿದ್ದಾರೆ. ಮತ್ತೆ ಆಧ್ಯಾತ್ಮ ರಹಸ್ಯ ಪ್ರತೀಕ್ ಸತೀಶ್ ಕುಮಾರ್ ಕೋಟೇಶ್ವರ ಅವರು 1 ಗಂಟೆಗಳ ಸಂದರ್ಶನವನ್ನ ಮಾಡಿ ವಿಶೇಷ ಸಂಘಟನೆಯ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ, ನಮ್ಮ ಯಕ್ಷಗಾನದ ಬಗ್ಗೆ ಎಲ್ಲವನ್ನು ಸಂದರ್ಶನವನ್ನ ಮಾಡಿದ್ದಾರೆ. ಬಹಳ ಖುಷಿಯಾಗಿ ಸರ್, ತಮ್ಮೊಂದಿಗೆ ಕಳೆದ 1 ಗಂಟೆಗಳ ಕಾಲ ನಾವು ಮಾತಾಡ್ತಿದ್ವಿ. ನೀವು ಬಿಡುವು ಮಾಡಿಕೊಂಡು ಬಂದು ನಮ್ಮೊಂದಿಗೆ ನೀವು ಮಾತುಕತೆಯನ್ನು ಆಡ್ತಿದ್ರಿ, ನಿಮ್ಮ ಮನದ ವಿಷಯನ ಆಡಿದ್ರಿ. ಅದೇ ರೀತಿ ಸರ್, ಕೊನೆಯದಾಗಿ ವೀಕ್ಷಕರಿಗೆ 1-2 ಮಾತು ಹೇಳ್ಬೇಕಾದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಕಲಾಂತರಂಗ ಈ ಅಭೂತಪೂರ್ವ ಪ್ರಸಿದ್ಧಿ ಪಡೆದಿರತಕ್ಕಂಥ ಕಲಾ ವೇದಿಕೆಗೆ ನಾನು ಮೊಟ್ಟ ಮೊದಲದಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರನ್ನು ಕರೆತಂದು ನಮ್ಮ ಪ್ರತಿಭೆಯನ್ನು ಸಮಸ್ತ ಸಮಾಜ ಮುಖಕ್ಕೆ ತೋರ್ಪಡಿಸ್ತಿದ್ದಕ್ಕಾಗಿ ಅವರಿಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಯಕ್ಷಗಾನದಲ್ಲಿ ನಾವು ಸೇವೆ ಸಲ್ಲಿಸಿದ್ದು ಕಡಿಮೆ, ಸಾಧಾರಣ ಒಂದು 25 ವರ್ಷ ಮೇಲಾಯಿತು, 25 ವರ್ಷ ಹತ್ರ ಮೇಲಾಯಿತು. ಆದರೆ ನಾವು ಇನ್ನೂ ಕಲಿತಾ ಇದ್ದೀವಿ. ಕಲೀಲಿಕ್ಕೆ ಇನ್ನೂ ಕೂಡ ಹಾತೊರೀತಾ ಇದೆ ಮನಸ್ಸು. ನಮ್ಮ ಮಾನಸಿಕತೆ ಆಸಕ್ತಿ ಎಲ್ಲಿಯ ತನಕ ಇರ್ತದೆ ಅಲ್ಲಿವರೆಗೆ ಯಕ್ಷಗಾನವನ್ನು ಮೈಗೂಡಿಸಿಕೊಳ್ಬೇಕು, ನಮ್ಮ ವೃತ್ತಿಯೊಂದಿಗೆ ಪ್ರವೃತ್ತಿಯಾಗಿ ಅದನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ. ಈ ಯಕ್ಷಗಾನ ಕಲಾವಿದರು ನಿಮ್ಮೊಂದಿಗೆ ನಿಮ್ಮ ಊರಿಗೆ ಬಂದಾಗ ನೀವು ತುಂಬು ಹೃದಯದಿಂದ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮಂಥ ಹವ್ಯಾಸಿ ರಂಗಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಅದು ಒಂದು ಸ್ವಾರ್ಥ ಇದೆ. ಯಾಕಂತ ಹೇಳಿದ್ರೆ ಯಕ್ಷಗಾನ ಮೇಳಗಳಿಗೂ ಕೊಡಬೇಕು. ಹಾಗೆ ಹವ್ಯಾಸಿ ತುಂಬಾ ಸಂಘ ಸಂಸ್ಥೆಗಳಿವೆ ಇರ್ತವೆ. ಆ ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಯಕ್ಷಗಾನದ ಚೌಕಟ್ಟು ಉಳಿದಿರತಕ್ಕಂಥದ್ದು ಹವ್ಯಾಸಿ ಯಕ್ಷಗಾನ ಸಂಘಗಳಲ್ಲಿ. ಆ ಸಂಘಗಳನ್ನ ಪ್ರತಿ ಊರಿನಲ್ಲಿಯೂ ಆಗುತ್ತಾನೆ ಇರಬೇಕು. ಆ ಸಂಘಕ್ಕೆ ನಿಮ್ಮ ಹತ್ರ ಬಂದಾಗ, ಕೋರಿಕೆ ಬಂದಾಗ ತುಂಬು ಹೃದಯದಿಂದ ಸ್ವೀಕರಿಸಬೇಕು. ಯಾಕಂದ್ರೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತೆ ಹವ್ಯಾಸಿ ಯಕ್ಷಗಾನ ರಂಗದಲ್ಲಿ ಸಾಧಾರಣ 80 ವರ್ಷಗಳ ಅಂಚಿನಲ್ಲಿ ಇರ್ತಕ್ಕಂಥದ್ರು ಕೂಡ ವೇಷವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಸವಲತ್ತು ಸಿಗ್ತಾ ಇಲ್ಲ. ಯಂಗ್ ಜನರೇಷನ್ಗೆ ಬಿಡಿ, ಕೊಡೋದು ಬೇಡ. ಈಗ 60 ವರ್ಷ 50 ವರ್ಷ 60 ವರ್ಷ 70 ವರ್ಷದ ಮಜಲಲ್ಲಿ ಇರ್ತಕ್ಕಂಥ ತಮ್ಮ ಜೀವನ ಯಕ್ಷಗಾನ ಸಣ್ಣ ವಯಸ್ಸಿನಿಂದನೂ ಅಷ್ಟು ವರ್ಷದ ತನಕ ಮಾಡಿರ್ತಾರೆ. ಅವರಿಗೂ ಸರ್ಕಾರದ ಮಟ್ಟದಲ್ಲಿ ಏನಾದ್ರೂ ಅವರಿಗೆ ಸಹಾಯಧನ, ಇನ್ನೊಂದು ಏನೋ ಸೌಲಭ್ಯಗಳು ಸಿಗಬೇಕು. ಪ್ರತಿ ಮೇಳಗಳಲ್ಲಿಯೂ ಕೂಡ ಅವರಿಗೂ ಸಿಗಬೇಕು. ಹಾಗೆ ಇದನ್ನು ಪರಿಗಣನೆ ಮಾಡಬೇಕು. ಹವ್ಯಾಸಿ ಯಕ್ಷಗಾನ ರಂಗದಲ್ಲಿ ಕಲಾವಿದರಿಗೂ ಕೂಡ ತುಂಬಾ ಕಷ್ಟದಲ್ಲಿ ಇರ್ತಾರೆ. ಪ್ರತಿ ಮೇಳದಲ್ಲಿ ಹೇಗೆ ಕಷ್ಟದಲ್ಲಿ ಇದು ಮಾಡ್ತಾರೆ, ಹವ್ಯಾಸಿ ರಂಗದಲ್ಲಿಯೂ ಕೂಡ ದಿನ ಬೆಳಿಗ್ಗೆ ಕೂಲಿ ಕೆಲಸಕ್ಕೆ ಹೋಗಿ ಯಕ್ಷಗಾನವನ್ನು ಮಾಡುವವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅವರನ್ನೆಲ್ಲ ಗುರುತಿಸಿ ಅವರ ಒಂದು ಕಲಾ ಬದುಕಿನ ಸಾರ್ಥಕ ಜೀವನವನ್ನು ಪರಿಗಣಿಸಿ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪುರಸ್ಕಾರವು, ಸಹಾಯಧನವು ಕೊಡಬೇಕು. ಆ ಮೂಲಕವಾಗಿ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಮಟ್ಟದಲ್ಲಿ ಹೆಚ್ಚಾಗಬೇಕನ್ನುವಂಥದ್ದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್, ಒಳ್ಳೆಯ ಒಂದು ಬೇಡಿಕೆ. ನಿಜವಾಗಿ ನಮ್ಮ ಚಾನಲ್ ಮೂಲಕ ನಿಜವಾಗಿ ಭಾಳ ಖುಷಿ ಆಯ್ತು ಸರ್. ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಒಂದು ಮನದಾಳದ ಮಾತನ್ನು ಆಡಿದ್ರಿ ಇದುವರೆಗೆ. ಅದೇ ರೀತಿ ಬಹಳ ಖುಷಿ ಆಯಿತು. ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಫಲಪ್ರದವಾಗಲಿ. ಅದೇ ರೀತಿ ನಿಮಗೆ ಮುಂದಿನ ನಿಮ್ಮ ಕಲಾ ಬದುಕು, ನಿಮ್ಮ ವೃತ್ತಿ ಬದುಕು ಎಲ್ಲವೂ ಒಳ್ಳೆ ರೀತಿಯಲ್ಲಿ ಸಾಗಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ. ಅದೇ ರೀತಿ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ನಮ್ಮ ಊರಿನ ಕಲಾವಿದರು, ನಮ್ಮ ಸಾಸ್ಥಾನದ ಕಲಾವಿದರು, ಉಡುಪಿ ಜಿಲ್ಲೆಯ ಸಾಸ್ಥಾನದ ಕಲಾವಿದರು ಅವರೇ ರಾಘವೇಂದ್ರ ಕರ್ಕೇರ ಕೋಡಿಯವರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.